ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಏನ್ರಿ ಮುಳ್ಳಿ ರೆಡ್ ಶರ್ಟ್ ಹಾಕೊಂಡ್ಬರ್ತೀರಾ ಅಂದ್ರೆ ಬ್ಲಾಕ್ ಶರ್ಟ್ ಹಾಕೊಂಡ್ಬಿಟ್ಟಿರಾ? ಏನ್ರಿ ವಿಶೇಷ? ಒಳ್ಳೆ ಕತೆ. ರೆಡ್ ಶರ್ಟ್ ನಾವ್ಯಾಕೆ ಹಾಕೋಣ? ಹುಡುಗ ಹುಡುಗಿ ಹಾಕೊಂಡು ಅಲ್ಲೆಲ್ಲ ಕುತ್ಕೊಂಡು ಕಾಫಿ ಕುಡ್ಕೊಂಡು ಹೋಟ್ಲು ಹೋಗ್ಕೊಂಡು ಅಲ್ಲೇನೇನೋ ತಿನ್ಕೊಂಡು ಸ್ಟಾಪ್, ಏನೇನೋ ತಿನ್ಬೇಡಿ. ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮ ಪ್ರೇಮಿಗಳ ದಿನಾಚರಣೆ, ವ್ಯಾಲೆಂಟೈನ್ ಡೇ. 14ನೇ ತಾರೀಕು ಫೆಬ್ರವರಿ. ನೆನೆಸ್ಕೊಳ್ತಾ ಇದ್ದೀರಾ? ಖಂಡಿತವಾಗ್ಲೂ ಮುಳ್ಳಿ ಏನ್ ಮಾಡ್ತಾ ಇದ್ದೀರಾ? ನಾವೆಲ್ಲ ಮನೇಲೆ ಕುತ್ಕೊಂಡು ಕಾಯ್ತಾ ಇದೀವ್ರಿ. ಖಂಡಿತವಾಗ್ಲೂ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಚೆಫ್ ಸುಚಿತಾ ಅವರು ಬಂದಿದ್ದಾರೆ. ಅವ್ರನ್ನ ಕರೆಸಿ ಪ್ರೇಮಿಗಳ ದಿನಾಚರಣೆಗೆ ಏನ್ ಸ್ಪೆಷಲ್ ಮಾಡ್ತೀರಾ ಅಂತ ಕೇಳ್ಬಿಟ್ಟಿದ್ವಿ. ಅವರು ಮುಳ್ಳಿ ಇವತ್ತು ಯಾರಿಗೂ ಹೇಳ್ಬೇಡಿ, ಅಡೇಲಿ ಹೇಳೋಣ ಏನಕ್ಕೆ ಮಾಡಿದ್ವಿ ಅಂತ ಹೇಳಿದ್ದಾರೆ. ಇವತ್ತು ಫುಲ್ಲು ಸಿಸ್ಲರ್ಸ್ ಸ್ಪೆಷಲ್ ಮಾಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಸಾಕತ್ತೆ ಇರೋ ಅಡುಗೆ ನಿಮಗೆ ಮಾಡ್ತಾ ಇದ್ದಾರೆ. ಸೌಂಡ್ ಬರುತ್ತೆ, ಹೊಗೆ ಬರುತ್ತೆ, ಓಹೋ ಅದ್ಭುತವಾಗಿರುತ್ತೆ. ನೀವು ನೋಡ್ಕೊಳ್ಳಿ, ಬರ್ಕೊಳ್ಳಿ. ಪ್ರೇಮಿಗಳ ದಿನಾಚರಣೆ ದಿನ ಮನೆಯಲ್ಲಿ ಮಾಡ್ಕೊಳ್ಳಿ, ರುಚಿಯಾಗಿ ತಿನ್ಕೊಳ್ಳಿ. ಸುಚಿತಾ ಅವ್ರನ್ನ ಕರಿತಾ ಇದ್ದೀನಿ. ಸುಚಿತಾ ಅವರೇ ನಮಸ್ಕಾರ. ಮೇಡಮ್ ಏನ್ ಮಾಡ್ತಾ ಇದ್ದೀರಾ ಇವತ್ತು? ಇವತ್ತು ಕಾಂಟಿನೆಂಟಲ್ ಡಿಶ್ ಇದು. ಓ ನೋ ಇಂಡಿಯನ್, ಓನ್ಲಿ ಕಾಂಟಿನೆಂಟಲ್. ಏನ್ ಮಾಡ್ತಾ ಇದ್ದೀರಾ? ವೆಜ್ ಸಿಸ್ಲರ್. ವೆಜ್ ಸಿಸ್ಲರ್ ಮಾಡಕ್ಕೆ ಏನೇನ್ ತಂದಿದ್ದೀರಾ? ವೆಜ್ ಸಿಸ್ಲರ್ಸ್ ಬೇಕಾಗುವ ಸಾಮಗ್ರಿಗಳು: ಎಲೆಕೋಸು, ಕ್ಯಾರೆಟ್, ಬೀನ್ಸ್, ದಪ್ಪ ಮೆಣಸಿನಕಾಯಿ, ಬೆಣ್ಣೆ, ಶುಂಠಿ, ಬೆಳ್ಳುಳ್ಳಿ, ಬ್ರೊಕೋಲಿ, ನೂಡಲ್ಸ್, ಅನ್ನ, ಸೋಯಾ ಸಾಸ್, ಟೊಮೆಟೊ ಸಾಸ್, ರೆಡ್ ಚಿಲ್ಲಿ ಸಾಸ್, ಬಿಳಿ ಕಾಳು ಮೆಣಸಿನ ಪುಡಿ, ಉಪ್ಪು, ಎಣ್ಣೆ. ಸಿಸ್ಲರ್ ಪ್ಲೇಟ್ ಇದು ಚೆನ್ನಾಗಿ ಹೀಟ್ ಆಗ್ಬೇಕು. ಓಕೆ. ನಾವು ಮಾಡೋದು ಏನು ಸಿಸಲ್ ಆಗ್ಬೇಕು, ಆ ಸೌಂಡ್ ಬರ್ಬೇಕು ರೆಸ್ಟೋರೆಂಟ್ ತರ ಅಂದ್ರೆ ಇದು ಚೆನ್ನಾಗಿ ಕಾಯಿಸ್ಬೇಕು. ಓಕೆ. ರೆಸಿಪಿ ಸ್ಟಾರ್ಟ್ ಮಾಡಕ್ ಮುಂಚೆ ಫಸ್ಟ್ ಕಾಯಿಸಕ್ ಇಟ್ಬಿಡೋಣ. ವೆರಿ ಗುಡ್. ಸ್ವಲ್ಪ ಆಯಿಲ್ ಆಡ್ ಮಾಡಿ, 1 ಸ್ಪೂನ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಈ ತರಕಾರಿಗಳನ್ನ ನಾನು ಇಲ್ಲಿ ಏನ್ ತೋರಿಸಿದ್ದೀನಿ, ಬೀನ್ಸ್, ಕ್ಯಾರೆಟ್ ಮತ್ತೆ ಬ್ರೋಕ್ಲಿನ ಮತ್ತೆ ಇದು ಎಲೆಕೋಸು ಎಲೆ. ಹೌದು. ಇದನ್ನ ಬ್ಲಾಂಚ್ ಮಾಡ್ಕೊಂಡಿದ್ದೀನಿ ಅಂದ್ರೆ ಬಿಸಿ ಬಿಸಿ ನೀರಿಗೆ ಹಾಕಿ ತೆಗೆದ್ರೆ ಸಾಕು. ಹಾಫ್ ಕುಕ್ ಆದ್ರೆ ಸಾಕು. ಓಕೆ. ಸಣ್ಣಗೆ ಹೆಚ್ಚಿರಂತ ಬೆಳ್ಳುಳ್ಳಿ, ಕ್ಯಾಪ್ಸಿಕಮ್, ಇದು ದಪ್ಪ ಮೆಣಸಿನಕಾಯಿ ಸಣ್ಣಗೆ ಹೆಚ್ಚಿರೋದು. ಓಕೆ ಓಕೆ ಓಕೆ. ಇದು ಅನ್ನ ಬೆಂದಿರೋದು. ಓಹೋ, ಬೆಂದಿರೋದು ಅನ್ನ, ರೈಸ್ ಅನ್ನ ಮಾಡ್ಕೊಂಡಿದ್ದೀವಿ ಮೊದಲೇನೆ. ಓಕೆ. ಅದನ್ನ ಹಾಕ್ತಾ ಇದ್ದೀನಿ. ಅಂದ್ರೆ ಅದಕ್ಕೆ ಬರೀ ಸಾಕಾ? ಮೆಣಸಿನಕಾಯಿ ಮತ್ತೆ ದಪ್ಪ ಮೆಣಸಿನಕಾಯಿ ಮತ್ತೆ ವೆಜಿಟೇಬಲ್ಸ್ ನಮ್ಗೆ ಯಾವ್ದು ಬೇಕೋ ಅದು ಹಾಕೋಬಹುದು. ಓಕೆ ಓಕೆ ಓಕೆ. ಓಹೋ, ಫ್ರೈಡ್ ರೈಸ್ ತರ ಆಗ್ಬಿಡ್ತಲ್ರಿ? ಸ್ವಲ್ಪ ಆದ್ರೆ ಸಾಕು. ಡಿಪೆಂಡ್ಸ್ ಆನ್ ದ ಸಿಸ್ಲರ್ ಪ್ಲೇಟ್. ಸ್ವಲ್ಪ ಸಾಲ್ಟ್ ಇದಕ್ಕೆ, ಮತ್ತೆ ವೈಟ್ ಪೆಪ್ಪರ್ ಪೌಡರ್ ಇದು ಸ್ವಲ್ಪ. ರೈಸ್ಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಮೆಣಸು, ಸ್ವಲ್ಪ ದಪ್ಪ ಮೆಣಸಿನಕಾಯಿ, ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳಿ. ಗಾರ್ಲಿಕ್ ಮತ್ತೆ ಕ್ಯಾಪ್ಸಿಕಮ್ ಫ್ಲೇವರ್ ಅದೇ ಕೊಡುತ್ತೆ. ಓಕೆ. ನಿಮ್ಗೆ ಬೇಕಾದ್ರೆ ಕ್ಯಾರೆಟ್ ಹಾಕೋಬಹುದು ಇದಕ್ಕೆ, ಮತ್ತೆ ಮಶ್ರೂಮ್ಸ್ ಆಡ್ ಮಾಡ್ಕೋಬಹುದು. ಓಕೆ ಓಕೆ. ಸ್ವೀಟ್ ಕಾರ್ನ್ ಹಾಕೋಬಹುದು. ಮಿಕ್ಸ್ ವೆಜಿಟೇಬಲ್ಸ್ ಏನ್ ಬೇಕೋ ಅದು ಹಾಕೋಬಹುದು. ವೆರಿ ಗುಡ್. ಇಷ್ಟಾದ್ರೆ ಸಾಕಿದು. ಓಕೆ ಓಕೆ, ಆಫ್ ಮಾಡೋಣ. ಇವಾಗ ನಾನು ಬ್ಲಾಂಚ್ ಮಾಡಿರೋಂಥ ವೆಜಿಟೇಬಲ್ಸ್ ಏನಿದೆ ಅದನ್ನ ಟಾಸ್ ಮಾಡ್ಕೋತೀನಿ. ಮಾಡಿ. ಎಣ್ಣೆನಾ ಬೆಣ್ಣೆನಾ? ಬೆಣ್ಣೆ ಇದಕ್ಕೆ. ಓಕೆ ಓಕೆ. ವೆಜಿಟೇಬಲ್ಸ್ಗೆ ಸ್ವಲ್ಪ ಬಟರು, ಜಾಸ್ತಿ ಬಟರ್ ಬೇಡ. ನಾವು ಬೇರೆ ರೆಸಿಪೀಸ್ಗೆಲ್ಲ ಯೂಸ್ ಮಾಡೋಷ್ಟು ಓಕೆ. ಸ್ವಲ್ಪ ಬಟರ್ ಆದ್ರೆ ಸಾಕು. ಸಣ್ಣಗೆ ಹೆಚ್ಚಿರೋಂಥ ಗಾರ್ಲಿಕ್. ಓಕೆ. ಮತ್ತೆ ಶುಂಠಿ. ಇಲ್ಲಿ ನಾವು ದಪ್ಪ ಮೆಣಸಿನಕಾಯಿಗಳನ್ನ ಬೇಯಿಸಿಲ್ಲ. ಓಕೆ, ಹಸಿ ಆಗಿ ಹಾಕಿದೀವಿ. ಅದರಿಂದ ಫಸ್ಟ್ ನಾನು ಅದನ್ನ ಹಾಕ್ತೀನಿ. ಕರಂ ಕರಂ ಅಂತ ಇರುತ್ತಲ್ಲ. ಗ್ರೀನ್ ಕ್ಯಾಪ್ಸಿಕಮ್ ಮತ್ತೆ ರೆಡ್ ಕ್ಯಾಪ್ಸಿಕಮ್, ಅದಿಲ್ಲ ಅಂದ್ರೂ ಹಸಿರದೇ ಸಹ ಯೂಸ್ ಮಾಡ್ಕೋಬಹುದು, ನೋ ಪ್ರಾಬ್ಲಮ್. ಓಕೆ. ಬೆಂದಿರೋಂಥ ಕ್ಯಾರೆಟ್. ಓಕೆ. ಬೀನ್ಸ್ ಈ ತರನೇ ಚಾಪ್ ಮಾಡ್ಕೋಬೇಕು, ಲೆಂತ್ ವೈಸ್. ಒಂಥರ ಕಾಂಟಿನೆಂಟಲ್ ಡಿಶ್ ಇದು, ಹಾಗೆ ಬರುತ್ತೆ. ಮತ್ತೆ ಬ್ರೋಕ್ಲಿ ಅಥವಾ ಕಾಲಿಫ್ಲವರ್ ಏನಿದೆ ಅದು ಹಾಕೋಬಹುದು. ನಿಮ್ಮ ಹೋಟೆಲ್ ಎಲ್ಲ ದೊಡ್ಡ ದೊಡ್ಡದಿರುತ್ತೆ, ನೀವು ಮಾಡ್ಕೊಡ್ತೀರಾ? ನಾವು ಇಷ್ಟೊಂದೆಲ್ಲ ಎಲ್ರಿ ಹಾಕೊಳ್ಳೋದಿಲ್ಲಿ. ತರಕಾರಿಗೆ ಬೇಕಾಗಷ್ಟು ಸ್ವಲ್ಪ ಉಪ್ಪು, ಮತ್ತೆ ವೈಟ್ ಪೆಪ್ಪರ್ ಪೌಡರ್. ಓಕೆ. ಒಂಥರ ಪ್ರೊಸೀಜರ್ ಲೆಂತಿ ಅನ್ಸಿದ್ರು ಕಷ್ಟ ಏನಿಲ್ಲ, ಇದು ಈಸಿಯಾಗಿ ಮಾಡ್ಬೋದು. ಜಸ್ಟ್ ಟಾಸ್ ಮಾಡ್ಕೋಬೇಕು ಅಷ್ಟೇ. ಇದನ್ನ ಮೊದಲೇ ಬೆಂದಿದೆ ಅದು. ಓಕೆ. ಜಸ್ಟ್ ಬಟರಲ್ಲಿ ಟಾಸ್ ಮಾಡೋದು ಸಾಕು. ಸಾಕಾ? ಸಾಸ್ ಮಾಡೋದಕ್ಕೆ ಸ್ವಲ್ಪ ಬಟರ್, ಓಕೆ, ಜಾಸ್ತಿ ಇಲ್ಲ. ಬೆಳ್ಳುಳ್ಳಿ ಸಣ್ಣಗೆ ಹೆಚ್ಚಿರೋದು. ಈಗ ನಾನು ಸಾಸ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಮಾಡಿ.
ಸಿಸ್ಲರ್ ಸಾಸ್ ಇದು. ಓಕೆ. ಸಣ್ಣಗೆ ಚಾಪ್ ಆಗಿರೋ ಗಾರ್ಲಿಕ್. ಸಿಸ್ಲರ್ಗೆ ರೈಸು, ತರಕಾರಿ, ಸಾಸು, ನೂಡಲ್ಸು ಮುಗಿದೋಯ್ತ್ರಿ ನಮ್ಮ ಕತೆ. ಮಾಡ್ರಿ. ಸಣ್ಣಗೆ ಹೆಚ್ಚಿರೋಂಥ ಶುಂಠಿ. ಓಕೆ. ಫೈನ್ಲಿ ಚಾಪ್ಡ್ ಇದು ಹಸಿಮೆಣಸಿನಕಾಯಿ. ಓಕೆ. ಇದು ಮಾಡೋದಕ್ಕಿಂತ ಸಿಸ್ಲರ್ ಪ್ಲೇಟು ಪ್ರೆಸೆಂಟೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಮಾಡೋದೆಲ್ಲ ನೀವು ಮಾಡ್ಕೊಂಡಿರ್ತೀರಾ, ನೋಡಿರ್ತೀರಾ, ಅಥವಾ ಆರಾಮಾಗಿ ತೋರಿಸ್ತಾರೆ. ಆ ಪ್ರೆಸೆಂಟ್ ಮಾಡ್ತೀವಲ್ಲ ನಾವು ಕೊಡ್ಬೇಕಂದ್ರೆ ಅದೇ ಮಜಾ ಇರೋದು. ಸೋಯಾ ಸಾಸ್. ಓಹೋ. 1 ಸ್ಪೂನ್ ಸಾಕು. ಟೊಮ್ಯಾಟೊ ಕೆಚಪ್ ಇದು. ಓಕೆ. ಸಾಸ್ ಸ್ವಲ್ಪ ಸ್ವೀಟಿಶ್ ಬರುತ್ತೆ. ಓಕೆ. ಒಂದು 2 ಸ್ಪೂನ್. ಇದು ರೆಡ್ ಚಿಲ್ಲಿ ಸಾಸ್ ಇದು. ಹಾಕಿ ಹಾಕಿ. ಖಾರ ಎಷ್ಟು ಬೇಕಷ್ಟು. ಸ್ವಲ್ಪ ಸ್ಪೈಸಿ. ಕಾಂಟಿನೆಂಟಲ್ ಅಂದ್ರೆ ಖಾರ ಬರೋದಿಲ್ಲ. ಓಕೆ. ಇಲ್ಲ ಒಂದು 1.5 ಸ್ಪೂನ್ ಹಾಕ್ತೀನಿ ನಾನು. ಹಾಕಿ ಹಾಕಿ ಹಾಕಿ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗ್ತಾ ಇರಲಿ. ಸ್ವಲ್ಪ ಫ್ರೈ ಆಗ್ತಾ ಇರಲಿ. ಅಷ್ಟರಲ್ಲಿ 1 ಸ್ಪೂನ್ ಕಾರ್ನ್ಫ್ಲೋರ್. ಕಾರ್ನ್ಫ್ಲೋರ್. ಸಾಸ್ ಪ್ರಿಪೇರ್ ಮಾಡ್ಬೇಕಲ್ಲ, ಸ್ವಲ್ಪ ತಿಕ್ ಬೇಕು ನಮಗೆ ಸಾಸ್. ಅದರಿಂದ 1 ಸ್ಪೂನ್ ಕಾರ್ನ್ಫ್ಲೋರ್ನ ನೀರಲ್ಲಿ ಮಿಕ್ಸ್ ಮಾಡಿ ಹಾಕಿ. ಎಷ್ಟು ನೀರು ಹಾಕಿ? ಸ್ವಲ್ಪ ಹಾಕಿ. ಇದಕ್ಕೆ ಸ್ವಲ್ಪ ಸಾಲ್ಟು. ಓಕೆ. ದೆನ್ ವೈಟ್ ಪೆಪ್ಪರ್ ಪೌಡರ್. ಓಹೋ. ಎಷ್ಟೇನವ್ರಿಗೆ ಹಬ್ಬಾರಿ ಇವತ್ತು. ಸಾಸ್ ಆಗಿರೋದ್ರಿಂದ ಈಗ ತಿಕ್ ಮಾಡೋದಕ್ಕೋಸ್ಕರ ನಾನು ಕಾರ್ನ್ಫ್ಲೋರ್ ಆ್ಯಡ್ ಮಾಡ್ತಾ ಇದ್ದೀನಿ. ಎಲ್ಲ ನಮ್ಗೆ ಗೊತ್ತೇ ಇರಲ್ಲ. ಎಲ್ಲ ನೋಡ್ಕೊಂಡಾಗಲೇ ಗೊತ್ತಾಗೋದು. ಸಾಸ್ ಹೆಂಗೆ ಮಾಡ್ತಾರೆ ಗೊತ್ತಿಲ್ಲ. ಸಾಸ್ ಎಲ್ಲ ಅಂಗಡಿ ಸಿಗುತ್ತೆ ಅನ್ಕೊಂಡು ಅಂಗಡಿಲೂ ಸಿಗುತ್ತೆ. ನಾವು ಮೊದಲು ಮಾಡ್ಕೋಬೋದು. ಹೌದು. ಸ್ವಲ್ಪ ನೀರು ಹಾಕಿ. ಇದು ಸ್ಪ್ರಿಂಗ್ ಆನಿಯನ್ಸು. ಓಕೆ. ಅದಕ್ಕೆ ಸಾಸ್ಕಾ? ಓಹೋ. ಅದಕ್ಕೆ ಇಷ್ಟೊಂದು ಕಾಸ್ಟ್ಲಿ ರೀ ಇದು. ಇಷ್ಟೊಂದೆಲ್ಲ ಹಾಕಿ ಮಾಡಬೇಕು ಅಂದ್ರೆ ಅವ್ರಿಗೂ ಖರ್ಚು ಆಗುತ್ತಲ್ವಾ? ವೆರಿ ಗುಡ್. ಸಾಕು, ಆಫ್ ಮಾಡಿ. ಸಾಸ್ ಆಯ್ತು, ರೈಸ್ ಆಯ್ತು, ತರಕಾರಿ ಆಯ್ತು. ಇವಾಗ ಏನ್ ಹಾಕೊಂಡು ತಿನ್ನೋದು ಒಂದೇ ಬಾಕಿ ಉಳ್ಕೊಂಡು. ಇಲ್ಲ, ಇನ್ನೊಂದು ಕೆಲಸ ಬಾಕಿ. ಇನ್ನೂ ಇದೆಯೇನ್ರಿ? ನೂಡಲ್ಸ್ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಏನ್ರಲ್ಲಿ ಫ್ರೈ ಮಾಡ್ತೀರಾ? ಆಯಿಲ್ ಅಲ್ಲಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇದು ರೆಗ್ಯುಲರ್ ನೂಡಲ್ಸ್ ಏನ್ ಬರುತ್ತೆ ಅದನ್ನ ಫ್ರೈ ಮಾಡ್ಕೊಂತೀವಿ. ಅಂದ್ರೆ ಇದು ಮಾಮೂಲಿ ಸಿಗುವಂತ ನೂಡಲ್ಸ್. ಎಣ್ಣೆಲಿ ಹಾಕಿ ಫ್ರೈ ಮಾಡ್ತಾ ಇದ್ದೀರಾ, ಬೆಣ್ಣೆಲಿ ಹಾಕಿ ಕರ್ದಿದ್ದೀರಾ, ತುಪ್ಪದಲ್ಲಿ ಹಾಕಿ ಕರ್ದಿದ್ದೀರಾ, ಏನ್ರಿ ಇದು ಕತೆ ರೀ? ಸ್ವಲ್ಪ ಬ್ರೌನ್ ಆದ್ರೆ ಚೆನ್ನಾಗಿರ್ತಲ್ಲ. ಇಲ್ಲಿ ಲೆಟ್ಯೂಸ್ ಆರು ಯೂಸ್ ಮಾಡ್ಕೋಬಹುದು ನಾವು. ಇದನ್ನಾರು ಯೂಸ್ ಮಾಡ್ಕೋಬಹುದು. ಒಟ್ನಲ್ಲಿ ನಮ್ದು ಪ್ಲೇಟ್ ಏನಿದೆ ಅದು ಕವರ್ ಆಗ್ಬೇಕು ಅಷ್ಟೇ. ಪ್ಲೇಟ್ ಕಾಣಬಾರ್ದು. ಎಲೆ ಗಿಲೆ ಏನಾರು ಹಾಕೋಬಹುದು. ಫಸ್ಟ್ ಇಲ್ಲಿ ನಾನು ರೈಸ್ ಏನ್ ಮಾಡ್ಕೊಂಡಿದ್ದೆ ಹೌದು ಅದನ್ನ ಹಾಕ್ತೀನಿ. ಮಾಡಿರುವಂತ ರೈಸ್ ಅದ್ರ ಮೇಲೆ ಹಾಕ್ತಾ ಇದೀವಲ್ಲ. ಟಾಸ್ ಮಾಡಿರುವಂತ ವೆಜಿಟೇಬಲ್ಸ್. ಓಕೆ ಓಕೆ. ಇದು ಇದ್ರ ಮೇಲೂ ಬೇಯ್ಬೇಕಾ ತಿರ್ಗಾ? ಇಲ್ಲ, ಏನ್ ಬೇಯಿಲ್ಲ, ಎಲ್ಲ ಬೆಂದಾಗಿದೆ. ಎಲ್ಲ ಮಾಡ್ಕೊಂಡಿರ್ತೀವಿ. ಜಸ್ಟ್ ಜೋಡಿಸೋದಷ್ಟೇ. ನೂಡಲ್ಸ್ ಫ್ರೈ ಏನ್ ಮಾಡಿದೀವಿ ಸಾಸ್ ಮಾಡ್ಕೊಂಡಿರ್ತೀವಲ್ಲ. ಹೌದೌದು. ಹೇಳು, ಇದು ಕೊಡೋದೇ ಒಂದು ಸ್ಟೈಲು ಅಂತ. ಸಾಕು ಸಾಕು ಸಾಕು. ಬಟರ್ ಹಾಕ್ತೀವಿ ಆ ಪ್ಲೇಟ್ಗೆ. ನಮಗೆ ಸ್ಪೇಸ್ ಎಲ್ಲಿ ಕಾಣುತ್ತೆ ಅಲ್ಲಿ. ಬಂತು 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 ರೀ ಬಂತು ರೀ ಬಂತು ರೀ ಸುಚಿತ್ರಾ. ಸಿಸ್ಲಿಂಗ್ ಸೌಂಡ್. ಬಂತ್ರಿ 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 ಚಕ 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 ಬಂತು ಬಂತು ಬಂತು. ಓ ಬಂತು 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 ಬಂತು. ವೆಜ್ ಸಿಸ್ಲರ್. ಥ್ಯಾಂಕ್ ಯು ರೀ. ಏನ್ ಬೆಂಕಿ, ಏನ್ ಹೊಗೆ, ಏನ್ ಸೌಂಡು. ಅದ್ಭುತವಾಗಿ ಮಾಡಿದ್ದಾರೆ. ಕಡೆಗೆ ನಮ್ಮ ಕೈಲಿ ಕೊಟ್ಬಿಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಸಖತ್ತಾಗಿ ಬಂದಿದೆ. ಇದನ್ನ ಹೋಗಿ ಹೋಟ್ಲಲ್ಲಿ ತಿನ್ನೋಕೋಯ್ತು ಅಂದ್ರೆ ಆ ಸೌಂಡ್ ಬಂದಷ್ಟೇ ಬೆಲೆ ಹಾಕ್ಬಿಡ್ತಾರೆ. ಅದನ್ನ ಬಿಟ್ಟಾಕಿ ಸುಚಿತ್ರ ಮಾಡಿರೋದು ನೋಡ್ಕೊಳ್ಳಿ, ಮನೇಲಿ ತಿನ್ಕೊಳ್ಳಿ. ಯಾವ ರೀತಿ ಮಾಡೋದು ತೋರಿಸ್ತೀವಿ, ಇನ್ನೊಂದ್ಸರಿ ನೋಡ್ಕೊಳ್ಳಿ.
ವೆಜ್ ಸಿಸ್ಲರ್ಸ್ ಮಾಡುವ ವಿಧಾನ. ಮೊದಲು ಸಿಸ್ಲರ್ ಪ್ಲೇಟ್ ಅನ್ನು ಒಲೆಯ ಮೇಲೆ ಕಾಯಲು ಇಡಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಬೆಳ್ಳುಳ್ಳಿ, ದಪ್ಪ ಮೆಣಸಿನಕಾಯಿ ಹಾಕಿ ಹುರಿದು ಅನ್ನ ಹಾಕಿ ಮಿಕ್ಸ್ ಮಾಡಿ. ಇದಕ್ಕೆ ಉಪ್ಪು, ಬಿಳಿಯ ಕಾಳು ಮೆಣಸಿನ ಪುಡಿ ಹಾಕಿ ಹುರಿದು ಒಂದು ಪ್ಲೇಟ್ಗೆ ತೆಗೆದಿಟ್ಟುಕೊಳ್ಳಿ. ನಂತರ ಪ್ಯಾನ್ಗೆ ಬೆಣ್ಣೆ ಹಾಕಿ ಅದು ಕರಗಿದ ಬಳಿಕ ಬೆಳ್ಳುಳ್ಳಿ, ಶುಂಠಿ, ಬಣ್ಣದ ದಪ್ಪ ಮೆಣಸಿನಕಾಯಿ, ಬಿಸಿ ನೀರಲ್ಲಿ ಹಾಕಿ ತೆಗೆದ ಕ್ಯಾರೆಟ್, ಬೀನ್ಸ್, ಬ್ರೊಕೊಲಿ, ಉಪ್ಪು, ಬಿಳಿ ಕಾಳು ಮೆಣಸಿನ ಪುಡಿ ಹಾಕಿ ಹುರಿದು ತೆಗೆದಿಟ್ಟುಕೊಳ್ಳಿ. ನಂತರ ಪ್ಯಾನ್ಗೆ ಬೆಣ್ಣೆ ಹಾಕಿ ಬೆಳ್ಳುಳ್ಳಿ, ಶುಂಠಿ, ಹಸಿರು ಮೆಣಸಿನಕಾಯಿ, ಸೋಯಾ ಸಾಸ್, ಟೊಮೆಟೊ ಸಾಸ್, ರೆಡ್ ಚಿಲ್ಲಿ ಸಾಸ್ ಹಾಕಿ ಮಿಕ್ಸ್ ಮಾಡಿ ಉಪ್ಪು, ಬಿಳಿ ಕಾಳು ಮೆಣಸಿನ ಪುಡಿ, ಕಾರ್ನ್ಫ್ಲೋರ್ ನೀರಿನ ಮಿಶ್ರಣ ಹಾಕಿ ಕಲಸಿ. ಇದಕ್ಕೆ ಈರುಳ್ಳಿ ಹೂ ಹಾಕಿ ಸಿಸ್ಲರ್ ಸಾಸ್ ತಯಾರಿಸಿಕೊಳ್ಳಿ. ನೂಡಲ್ಸ್ ಅನ್ನು ಕಾದ ಎಣ್ಣೆಗೆ ಹಾಕಿ ಕರಿದು ತೆಗೆದಿಟ್ಟುಕೊಳ್ಳಿ. ಕಾದ ಸಿಸ್ಲರ್ ಪ್ಲೇಟ್ ಮೇಲೆ ಬಿಸಿ ನೀರಲ್ಲಿ ಹಾಕಿ ತೆಗೆದ ಎಲೆಕೋಸು ಇಟ್ಟು ಅದರ ಮೇಲೆ ತಯಾರಿಸಿಕೊಂಡ ಮಸಾಲೆ ಅನ್ನ, ತರಕಾರಿ, ಕರಿದ ನೂಡಲ್ಸ್, ತಯಾರಿಸಿಕೊಂಡ ಸಿಸ್ಲರ್ ಸಾಸ್, ಬೆಣ್ಣೆ ಹಾಕಿದರೆ ವೆಜ್ ಸಿಸ್ಲರ್ಸ್ ರೆಡಿ ಟು ಈಟ್. ಫಸ್ಟು ರೈಸ್ ನೋಡೋಣ. ನಾವು ಸ್ವಲ್ಪ ರೈಸ್ ಅವರಲ್ವಾ. ಅದ್ಭುತ. ಸಾಸ್ ಜೊತೆಗೆ ರೈಸು, ಈ ಸ್ವಲ್ಪ ಸೀದಿರೋ ವಾಸನೆ. ಓಹೋ, ವೆಜಿಟೇಬಲ್ ಟೇಸ್ಟ್. ಸಾಸ್ ಚೆನ್ನಾಗಿದೆ. ಚೆನ್ನಾಗಿದೆ ನೂಡಲ್ಸು. ಅದು ಕ್ರಿಸ್ಪಿ ಆಗಿರುತ್ತೆ, ಫ್ರೈ ಮಾಡಿದೀವಲ್ಲ. ಅದ್ಭುತವಾಗಿದೆ, ಸಿಕ್ಕಾಪಟ್ಟೆ ರುಚಿಯಾಗಿದೆ. ದಯವಿಟ್ಟು ಒಂದ್ಸರಿ ಮನೇಲಿ ಟ್ರೈ ಮಾಡಿ. ನಿಮ್ಮ ಮನೆಯವ್ರಿಗೆ, ನಿಮಗೆ, ನಿಮ್ಮ ಮಕ್ಕಳಿಗೆ ಎಲ್ಲರಿಗೂ ಖುಷಿ ಕೊಡುತ್ತೆ. ಥ್ಯಾಂಕ್ ಯು ಸುಚಿತಾ. ಪಡಾಪಡ ಅಂತ ಏನು ಮಾಡ್ತಾ ಇದ್ದೀರಾ? ಚಿಕನ್ ಸಿಸ್ಲರ್. ಅಯ್ಯೋ, ಏನು ಸಿಸರ್ ಡೇನ ಇವತ್ತು? ಓಕೆ, ಅಂದರೆ ಇವಾಗ ವೆಜಿಟೇಬಲ್ ಸೀಲರ್ನ ತೋರಿಸಿದ್ದಾರೆ. ನೆಕ್ಸ್ಟು ಪಡಾಪಡ ಅಂತ ಮಾಡ್ಬೇಕಂದ್ರೆ ಚಿಕನ್ ಸೀಲರ್, ಅದು ಇನ್ನೂ ಅದ್ಭುತ. ಓಕೆ, ಥ್ಯಾಂಕ್ ಯು ಮೇಡಮ್. ರೆಡಿ ಮಾಡ್ಕೊಂಡು ಬನ್ನಿ. ನಮ್ಮ ಇವತ್ತಿನ ಕಾರ್ಯಕ್ರಮದ ಮುಂದಿನ ಸುತ್ತು ಆರೋಗ್ಯದ ಸುತ್ತು. ಆರೋಗ್ಯದ ಸುತ್ತಿನಲ್ಲಿ ಬರ್ತಾ ಇದ್ದಾರೆ ನಮ್ಮ ಬಾಲಕೃಷ್ಣ ಗುರುಜಿಯವರು, ಸಂಮೋಹಿನಿ ತಜ್ಞರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಆರೋಗ್ಯದ ಅಡಿಗೆಯ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ. ಗುರುಜಿ ನಮಸ್ಕಾರ. ನಮಸ್ಕಾರ ಗುರುಜಿ. ಏನ್ ಗುರುಜಿ ಸೊಪ್ಪು ಎಲ್ಲ ತಂದ್ಬಿಟ್ಟಿದ್ದೀರಾ ಇವತ್ತು? ಸ್ವಲ್ಪ ನಮ್ಮ ದಾರಿ ತರೋಣ ಅಂತ. ಹಂಗಂತೀರಾ? ಏನದು ಸೊಪ್ಪು ಅದು ಗುರುಜಿ? ಕೀರೆ ಸೊಪ್ಪು ಅಂತ. ಓಕೆ. ಈಗ ದಂಟಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಆ ಥರ ಇರುತ್ತಲ್ಲ, ಕೀರೆ ಸೊಪ್ಪು ಅಂತ ಸಿಕ್ಕತ್ತೆ. ಓಕೆ. ಇದು ತುಂಬಾ ಫೈಬರ್ಸ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಫೈಬರ್ ಕಂಟೆಂಟ್ ಓಕೆ. ಅಂಡ್ ಐರನ್ ಕಂಟೆಂಟ್ ಕೂಡ ತುಂಬಾ ಜಾಸ್ತಿ ಇರುತ್ತೆ ಕೀರೆ ಸೊಪ್ಪು. ಹೌದು. ಹೀಗಾಗಿ ಅದು ಬೌಲ್ ಮೂಮೆಂಟ್ಗೆ, ಕಾನ್ಸ್ಟಿಪೇಷನ್ ಇರೋರಿಗೆ ಓಕೆ, ಅದೆಲ್ಲ ಒಳ್ಳೇದಾಗುತ್ತೆ. ಅನಿಮಿಯಾ ಇರೋರಿಗೆ ಅದೆಲ್ಲ ಒಳ್ಳೇದಾಗುತ್ತೆ. ಓಕೆ. ಯಾವಾಗ ಬೌಲ್ ಮೂಮೆಂಟ್ ಕ್ಲಿಯರ್ ಆಗುತ್ತೋ, ಹೊಟ್ಟೆ ಸ್ವಚ್ಛವಾಗಿರುತ್ತೋ, ಇಡೀ ದೇಹ ಮನಸ್ಸು ಎರಡೂ ಸ್ವಚ್ಛವಾಗಿರುತ್ತೆ. ಏನೇನು ತಂದಿದ್ದೀರಾ ಸೊಪ್ಪಿನ ಪಲ್ಯವನ್ನು ಮಾಡಕ್ಕೆ? ಕೀರೆ ಸೊಪ್ಪಿನ ಪಲ್ಯ ಬೇಕಾಗುವ ಸಾಮಗ್ರಿಗಳು: ಕೀರೆ ಸೊಪ್ಪು, ಈರುಳ್ಳಿ, ತೆಂಗಿನಕಾಯಿ ತುರಿ, ಹಸಿರು ಮೆಣಸಿನಕಾಯಿ ಪೇಸ್ಟ್, ಉಪ್ಪು. ಓಕೆ, ಏನ್ ಕೊಡ್ಲಿ ನಿಮ್ಗೆ ನಾನು? ಒಂದು ಪ್ಯಾನ್ ಕೊಡಿ, ಫ್ರೈ ಮಾಡ್ಕೊಳ್ಳೋಣ. ಮೊದಲು ಕಟ್ ಮಾಡ್ಕೊಂಡ್ರು ಹೆಚ್ಚಿರುವಂಥ ಈರುಳ್ಳಿ ಹಾಕೊಳ್ಳೋಣ. ಈರುಳ್ಳಿ ಹೆಚ್ಚಾಕೊಂಡಿದ್ದೀವಿ. ಅಂದರೆ ಯಾವುದೇ ರೀತಿಯ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲ, ನಮ್ಮ ಗುರುಜಿಯವರು ಬರ್ತಾ ಇರುವಂಥ ಆರೋಗ್ಯದ ಅಡುಗೆ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯ ಎಣ್ಣೆ, ಬೆಣ್ಣೆ, ತುಪ್ಪ, ಹಾಲು, ಮೊಸರುಗಳನ್ನ ನಾವು ಉಪಯೋಗಿಸ್ತೇ ಅಡುಗೆಗಳನ್ನ ಮಾಡುವಂಥ ಕ್ರಮಗಳನ್ನ ತೋರಿಸ್ತಾ ಇದ್ದೀವಿ. ಇವತ್ತು ಒಳ್ಳೆ ಒಂದು ಕೀರೆಯ ಸೊಪ್ಪಿನ ಪಲ್ಯವನ್ನು ಮಾಡಿ ತೋರಿಸ್ತಾ ಇದ್ದಾರೆ. ಆದರೆ ಎಲ್ಲೂ ಸಹ ಎಣ್ಣೆ, ಬೆಣ್ಣೆ, ತುಪ್ಪ ಉಪಯೋಗಿಸ್ತಾ ಇಲ್ಲ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ಆರೋಗ್ಯನ ವೃದ್ಧಿಸ್ಕೊಳ್ಳಿ. ಇದಕ್ಕೆ ಇವಾಗ ಕೀರೆ ಸೊಪ್ಪು ಹಾಕೊಳ್ಳೋಣ. ಹಾಕಿಬಿಡಿ. ಕೀರೆ ಸೊಪ್ಪು. ಓಹೋ, ಕೀರೆ ಸೊಪ್ಪಿನ ಪಲ್ಯ. ಈ ಗ್ರೀನ್ ಕಲರ್ ಲೀಫಿ ವೆಜಿಟೇಬಲ್ಸ್ ಅಲ್ಲಿ ಕ್ಲೋರೋಫಿಲ್ ಅಂತ ಇರುತ್ತೆ. ಅದು ಕೂಡ ನಮ್ಮ ಆರೋಗ್ಯಕ್ಕೆ ಬಹಳ ಹಾಗಾಗಿ ಅದೃಷ್ಟವಶಾತ್ ಈ ಸೊಪ್ಪೆಲ್ಲ ನಮ್ಮ ದೇಶದಲ್ಲಿ ಇನ್ನೂ ಚೆನ್ನಾಗಿರೋ ಸಿಗ್ತಾ ಇದೆ. ಯಾವಾಗ ಬೇರೆ ದೇಶದವರು ಎಲ್ಲ ತೊಗೊಂಡೋಗ್ಬಿಟ್ಟು ನಾವೆಲ್ಲ ಬಿಸಾಕ್ಬಿಡ್ತೀವಿ, ಬೇಡ್ತಿರೋದೆಲ್ಲ, ಬೇಕಿರೋದೆಲ್ಲ ನಾವು ಇಟ್ಕೊಳ್ಳಲ್ಲ. ನಮ್ಗೆ ಭಾಳ ಒಳ್ಳೆ ಗುಣಗಳಿದೆ. ಯಾವಾಗ ಇದನ್ನೆಲ್ಲ ಬಿಟ್ಬಿಡ್ತೀವೋ ಬೇರೆ ದೇಶದವ್ರು ತೊಗೊಂಡು ಪೇಟೆಂಟ್ ಮಾಡಿಕೊಂಡು ಆಮೇಲೆ ನಾವು ಅವ್ರ ಹತ್ರ ಭಿಕ್ಷೆ ಹೇಳ್ತೀವಲ್ಲ, ಅವಾಗ ಬೆಲೆ, ರುಚಿ ಎಲ್ಲ. ಈರುಳ್ಳಿ ಜೊತೆಗೆ ಚೆನ್ನಾಗಿ ಈ ಸೊಪ್ಪನ್ನು ಬಾಡಿಸ್ಕೊಡ್ತಾ ಇದ್ದೀವಿ. ಈ ಸೊಪ್ಪಲ್ಲಿ ಸಾಕಷ್ಟು ಐರನ್ ಕಂಟೆಂಟ್ ಇರುತ್ತೆ. ರಕ್ತಹೀನತೆಯಿಂದ ಬಳಗ್ತಾ ಇರೋರಿಗೆ ಈ ಸೊಪ್ಪು ರಾಮ ಬಾಣ ಅಂತ ಗುರೂಜಿಯವರು ಹೇಳ್ತಾ ಇದ್ದಾರೆ.
ರಕ್ತಹೀನತೆಯಿಂದ ಬಳತಾರೋರು ತುಂಬ ಜನ ಇರ್ತಾರೆ. ಸೊಪ್ಪೆಲ್ಲ ಎಂಥ ಕಾಸ್ಟ್ಲಿ ಎಲ್ಲ ಏನೂ ಆಗಲ್ಲ. ಕಡಿಮೆ ಪ್ರಮಾಣದಲ್ಲಿ ಎಲ್ಲರೂ ಕೈಗೆಟ್ಕೋ ಬೆಲೆಯಲ್ಲಿ 10 ರೂಪಾಯಿಗೆ 3, 10 ರೂಪಾಯಿ 4 ಕಂತೆ, 10 ರೂಪಾಯಿಗೆ 5 ಕಂತೆಲ್ಲ ಈ ಸೊಪ್ಪನ್ನು ಕೊಡ್ತಾರೆ. ತಗೊಂಡು ಇಷ್ಟೇ ಅಲ್ಲ, ಸದ್ಯದಲ್ಲೇ ಹೇಳಿ ಇನ್ನೊಂದು 15 ದಿನದಲ್ಲೇ ನೀವು ಮನೆಯಲ್ಲೇ ನಿಮ್ಮ ಬಾಲ್ಕನಿನಲ್ಲಿ ಟೆರೆಸ್ ಮೇಲೆ ಎಲ್ಲ ಮಣ್ಣು ಕೂಡ ಇಲ್ಲದೆ ನೀವೇ ಈ ಸೊಪ್ಪನ್ನು ಹೆಂಗೆ ಬೆಳ್ಕೊಳ್ಳೋದು ಅಂತ ಕೂಡ ನಾನು ತೋರ್ಸೋಕೆ ಶುರು ಮಾಡ್ತೀನಿ. ಓಹೋ, ಮಣ್ಣೇ ಬೇಡವೇ? ಬೇಡ. ಜೊತೆ ಅಡುಗೆಗೆ ಎಣ್ಣೆ ಬೇಡ, ಗಿಡಕ್ಕೆ ಮಣ್ಣು ಬೇಡ. ನೋಡಿ ಸ್ವಲ್ಪ ದಿನಗಳಲ್ಲಿ ತಮಾಷೆನ. ಸೊ ಇದೊಂದು 1 ಚಮಚದಷ್ಟು ಹೇಳಿ ಗುರುಜಿ. ಹಸಿಮೆಣಸಿನಕಾಯಿ ಪೇಸ್ಟ್ ಹಾಕೋಣ. ಹಾಕಿ. ಸೊಪ್ಪಿನ ಪಲ್ಯ ಎಲ್ಲರೂ ಮಾಡ್ತಾರೆ, ಆದರೆ ಸ್ವಲ್ಪ ಅದನ್ನೆಲ್ಲ ನೀರಲ್ಲಿ ಬೇಯಿಸ್ಕೊಂಡಿರ್ತಾರೆ. ಇಲ್ಲ ಅಂತ ಹೇಳಿದ್ರೆ ಅದನ್ನು ಎಣ್ಣೆ ಹಾಕಿ ಫ್ರೈ ಮಾಡ್ತಾರೆ, ಒಗ್ಗರಣೆ ಹಾಕ್ತಾರೆ. ಅವೆಲ್ಲ ಏನೂ ಇಲ್ಲದೆ ನಾವು ಈ ಸೊಪ್ಪಿನ ಪಲ್ಯವನ್ನು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದೀವಿ. ಸ್ವಲ್ಪ ಇದಕ್ಕೆ ಉಪ್ಪು ಹಾಕೋಣ. ಸೊಪ್ಪಿನ ಪಲ್ಯಗಳು ಸಹ ಎಣ್ಣೆ ಇಲ್ಲದೆ ಮಾಡಬಹುದು ಅಂತ ನಮ್ಮ ಗುರೂಜಿಯವರು ತೋರಿಸ್ಕೊಡ್ತಾ ಇದ್ದಾರೆ. ಇವಾಗ ಇದಕ್ಕೆ ತೆಂಗಿನ ತುರಿ ಹಾಕೋಣ, ಕಾಯಿ ತುರಿ ಹಾಕಿ. ಈ ಕಾಯಿ ತುರಿ ಪ್ರಮಾಣ ನಮ್ಮ ಅಡುಗೆಯಲ್ಲಿ ತುಂಬ ಉಪಯೋಗಿಸ್ತಾ ಇದೀವಿ ಗುರುಜಿ. ಹೌದು. ಕಾಯಿ ತುರಿನಲ್ಲಿ ಏನು ಆ ಥರ ತೊಂದರೆ ಆಗುವಂಥ ತುಂಬ ಜನ ಹೇಳ್ತಾರಲ್ಲ ಕೊಲೆಸ್ಟ್ರಾಲ್ ಇರುತ್ತೆ, ನೀವು ಕಮ್ಮಿ ತಿನ್ನಬೇಕು. ಹೌದೌದು. ಎಣ್ಣೆಯನ್ನೇ ನಾವು ಬಳಸದೇ ಇರೋದ್ರಿಂದ ಈ ಎಣ್ಣೆ ನಮ್ಮ ದೇಹಕ್ಕೆ ಏನು ಬೇಕೋ ಅದನ್ನ ಸಪ್ಲಿಮೆಂಟ್ ಮಾಡುತ್ತೆ. ಓಕೆ. ಹಾಗಾಗಿ ಈ ಥರ ಇದು ಕೋಕೋನಟ್ ಸ್ಕ್ರೇಪ್ ಹೌದು ಮತ್ತು ನಟ್ಸ್ ಇವೆಲ್ಲ ನಮಗೆ ಸದ್ಯಕ್ಕೆ ಬೇಕೇ ಬೇಕು. ಓಕೆ. ಯಾಕೆಂದರೆ ದೇಹಕ್ಕೆ ಸುಮಾರು 1 ರಿಂದ 1.5 ಸ್ಪೂನ್ ಅಷ್ಟು ಎಣ್ಣೆ ಬೇಕಾಗುತ್ತೆ ಒಂದು ದಿನಕ್ಕೆ. ಹೌದು ಹೌದು ಬೇಕಾಗುತ್ತೆ. ಒಳ್ಳೆಯವರೇ, ಕೀರೆ ಸೊಪ್ಪಿನ ಪಲ್ಯ ಗುರುಜಿ ಅದ್ಭುತವಾಗಿ ಮಾಡಿದ್ದೀರಾ. ಎಣ್ಣೆ ಬೆಣ್ಣೆ ತುಪ್ಪ ಇಲ್ಲದೆ ಈ ರೀತಿಯ ಪಲ್ಯಗಳನ್ನ ಮಾಡ್ಕೋಬೋದು. ಅಯ್ಯೋ ಗೊತ್ತಿಲ್ವಲ್ಲಪ್ಪ, ಹೆಂಗೆ ಚೆನ್ನಾಗಿರುತ್ತೆ ಏನೋ ಗೊತ್ತಿಲ್ಲ. ಚೆನ್ನಾಗಿರೋದು ಬೇಕೋ, ಆರೋಗ್ಯ ಬೇಕಾರಿ ನಿಮಗೆ? ಆರೋಗ್ಯ ಬೇಕು ಅಂದರೆ ಈ ಅಡುಗೆ, ಆರೋಗ್ಯ ಬೇಡ ಅಂದರೆ ಮತ್ತೇನೊಂದು 5 ನಿಮಿಷ ಬಿಟ್ಕೊಂಡ್ಬರ್ತೀನಿ. ಫಸ್ಟ್ ಆರೋಗ್ಯ ಇದ್ದರೆ ತಾನೇ ಅವೆಲ್ಲ ತಿನ್ನಕ್ಕೆ ಸಾಧ್ಯ. ಓಕೆ, ಡೋಂಟ್ ವರಿ. ಇಷ್ಟೊಂದು ಚೆನ್ನಾಗಿರುವಂಥ ಕೀರೆ ಸೊಪ್ಪಿನ ಪಲ್ಯವನ್ನು ಗುರೂಜಿ ಯಾವ ರೀತಿ ಮಾಡೋದು ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಕೀರೆ ಸೊಪ್ಪಿನ ಪಲ್ಯ ಮಾಡುವ ವಿಧಾನ: ಒಂದು ಬಾಣಲಿಗೆ ಈರುಳ್ಳಿ ಹಾಕಿ ಹುರಿಯಿರಿ. ಇದಕ್ಕೆ ಕೀರೆ ಸೊಪ್ಪು, ಹಸಿರುಮೆಣಸಿನಕಾಯಿ ಪೇಸ್ಟ್, ಉಪ್ಪು, ತೆಂಗಿನಕಾಯಿ ತುರಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಈಗ ರಕ್ತಹೀನತೆ ಇರುವವರಿಗೆ ಕೀರೆ ಸೊಪ್ಪಿನ ಪಲ್ಯ ಸವಿಯಲು ಸಿದ್ಧ. ಓಕೆ ಗುರುಜಿ, ಟೇಸ್ಟ್ ಮಾಡ್ಬಿಡ್ಲಾ? ಎಸ್. ಗುರುಜಿ ತುಂಬ ಅದ್ಭುತವಾಗಿದೆ. ಮುಂದಿನ ಸರಿ ಬಂದಾಗ ಆರೋಗ್ಯದ ಒಳ್ಳೆ ಟಿಪ್ಸ್ ನನ್ನ ಜೊತೆಗೆ ಬರಬೇಕು ನೀವು. ನಿಮ್ದು ಒಂದು ದಿನ ಟಿಪ್ಸ್ ಮಿಸ್ ಆದರೆ ಸರ್ ಅದೇನು ಹೇಳಿಲ್ವಲ್ಲ ಸರ್ ಅಂತ. ಇದನ್ನು ತಿನ್ನೋದೇ ಒಂದು ದೊಡ್ಡ ಟಿಪ್ಸು. ಇದನ್ನು ತಿನ್ನಿರಿ ಅಂತೀವಿ ನಾವು. ಫಸ್ಟ್ ಇದನ್ನು ತಿನ್ನಲಿ, ಮತ್ತೆ ಸಿಗೋಣ ನಾಳೆ. ನಿಮ್ಮ ಆರೋಗ್ಯದ ಟಿಪ್ಸನ್ನು ಖಂಡಿತವಲ್ಲ ತೊಗೊಂಬನ್ನಿ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು. ಒಳ್ಳೆಯವರೇ, ಯಾರನ್ನು ಕರೆಸ್ತಾ ಇದ್ದೀರಾ, ಏನು ಅಡುಗೆ ಮಾಡಿಸ್ತಾ ಇದ್ದೀರಾ, ಯಾವ ಕೈ ರುಚಿ ತೋರಿಸ್ತಾ ಇದ್ದೀರಾ, ಫಸ್ಟು ತೋರಿಸ್ರಿ. ನಾವು ಬರ್ಬೇಕು ನಿಮ್ಮ ಕಾರ್ಯಕ್ರಮಕ್ಕೆ, ಕಾಯ್ತಾ ಇದ್ದೀವಿ. ಇವತ್ತು ಯಾರ ಮನೇಲಿ ಬಂದಿದ್ದಾರೆ? ಖಂಡಿತವಾಗ್ಲೂ ಕರೆಸಿರಿ ನಮ್ಮ ಕಾರ್ಯಕ್ರಮಕ್ಕೆ ಇವತ್ತು. ಮೇಡಮ್ ನಮಸ್ಕಾರ. ತಮ್ಮ ಹೆಸರು? ಊರ್ಮಿಳಾ ವಿನಯ್ ಅವರು. ಎಲ್ಲಿಂದ ಬಂದಿದ್ದೀರಾ? ಗಂಗಾನಗರ. ವಿನಯ್ ಅವರು ಏನ್ ಮಾಡ್ತಾ ಇದಾರೆ? ಅವರೊಂದು MNC ಕೆಲಸ ಮಾಡ್ತಾರೆ. ಏನ್ ಮಾಡ್ತಾ ಇದ್ದೀರಾ ಅಡುಗೆ? ನಾನು ಇವತ್ತು ಪನ್ನೀರ್ ಕಚೋರಿ ಅಂತ. ಪನ್ನೀರ್ ಕಚೋರಿ ಬೇಕಾಗುವ ಸಾಮಗ್ರಿಗಳು: ತುರಿದ ಪನ್ನೀರ್, ಕಡಲೆ ಹಿಟ್ಟು, ಮೈದಾ ಹಿಟ್ಟು, ಗರಂ ಮಸಾಲ, ಚಾಟ್ ಮಸಾಲ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಬಟಾಣಿ, ಹಸಿರುಮೆಣಸಿನಕಾಯಿ, ಬೇಕಿಂಗ್ ಸೋಡಾ, ಸೋಂಪು, ಸಕ್ಕರೆ, ನಿಂಬೆಹಣ್ಣು, ಅರಿಶಿನ, ಉಪ್ಪು, ಎಣ್ಣೆ. ಓಕೆ, ಶುರು ಮಾಡೋಣ. ಏನ್ ಕೊಡಿ ಮಾಡಕ್ಕೆ ನಿಮ್ಗೆ? ಫಸ್ಟ್ ಇದನ್ನ ಚೂರು ಬೇಯಿಸ್ಕೊಂಡ್ಬಿಡೋಣ. ಓಕೆ, ಬೇಯಿಸ್ಕೊಂಡ್ಬಿಡೋಣ ಅದನ್ನ ಫಸ್ಟ್. ಬಟಾಣಿನ ಫಸ್ಟ್, ಇದು ಹಸಿ ಬಟಾಣಿನ ಒಣಗಿರೋ ಬಟಾಣಿ? ಇದು ಹಸಿ ಬಟಾಣಿ. ಹಸಿ ಬಟಾಣಿ ಸ್ವಲ್ಪ ಬೇಯಿಸ್ಕೊಂಡು ಸ್ವಲ್ಪ ಬೇಯಿಸ್ಕೊಳ್ಳೋಣ, ಯಾಕಂದ್ರೆ ಇದೊಂದು ಚೂರು ಮೆತ್ತಗಾದ ಸ್ಮ್ಯಾಶ್ ಮಾಡಕ್ಕೆ ಈಸಿ ಆಗುತ್ತೆ. ಓಕೆ ಊರ್ಮಿಳಾ ಅವರೇ, ಈ ಕಡೆ ಬಟಾಣಿ ಬೇಯಿಸ್ಕೊಳ್ತಾ ಇದೀವಿ. ಮುಂದೋಸಿ ನಂಗೊಂದು ಬೌಲ್ ಕೊಡಿ. ಮಿಕ್ಸಿಂಗ್ ಬೌಲಾ? ಇಲ್ಲ, ಮಿಕ್ಸಿಂಗ್ ಬೌಲ್. ಹಿಟ್ಟು ಕಲ್ಸ್ಬಿಟ್ಟು ಕಲ್ಸ್ಕೊಂಬಿಡಿ. ಇದಕ್ಕೆ ಒಂಚೂರು ಮೈದಾ ಹಾಕೋಣ. ಹಾಕಿ. ಇದಕ್ಕೊಂಚೂರು ಬೇಕಿಂಗ್ ಸೋಡಾ, ಆಮೇಲೆ ಉಪ್ಪು.
ಇದಕ್ಕೊಂಚೂರು ಎಣ್ಣೆ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಚೂರು ನೀರು ಹಾಕಿ. ಅತ್ತೆಯಿಂದ ಜಾಸ್ತಿ ಅಡುಗೆ ಕಲ್ತಿದ್ದ, ಅಮ್ಮನಿಂದ ಕಲ್ತಿದ್ದ? ಇಬ್ರಿಂದ. ಹೌದಾ? ಏನ್ ಮಾಡ್ತೀರಾ? ಇಷ್ಟವಾಗಿರೋದೇನು ಯಜಮಾನ್ರಿಗೆ? ಅವ್ರಿಗೆ ಸ್ವಲ್ಪ ಸೌತ್ ಇಂಡಿಯನ್ ಇಷ್ಟ, ನನಗೆ ನಾರ್ತ್ ಇಂಡಿಯನ್ ಇಷ್ಟ. ಏನು ಮಾಡೋಕ್ಕಾಗಲ್ಲ. ಮೌಂಟ್ ಕಾರ್ಮಲ್ ಓದಿದವ್ರಿಗೆಲ್ಲ ನಾರ್ತ್ ಇಂಡಿಯನ್ ಇಷ್ಟ. ಇನ್ನೊಂದು ಚೂರು ನೀರು, ಇನ್ನೂ ಸ್ವಲ್ಪ ನೀರು ಬೇಕಾ? ಚೂರು ಎಣ್ಣೆ ಹಾಕಿ. ಕಲಸಿ ಹಿಟ್ಟನ್ನ ಎಷ್ಟು ನಿಮಿಷಗಳ ಕಾಲ ನೆನೆಸಿಡ್ಬೇಕು? ಇದು 2 hours ಒಂದು ಪಂಚೆ ಬಟ್ಟೆ ಒದ್ದೆ ಮಾಡ್ಕೊಂಡು ಹಾ. ಅದ್ರೊಳಗೆ ಈ ಹಿಟ್ಟನ್ನ ಇಡ್ಬೇಕು. ಯಾಕೋ? ಅದು ಸ್ಮೂತ್ ಆಗುತ್ತೆ ಕಚೋರಿ. ಪಂಚೆ ಬಟ್ಟೆ ಒಳಗೆ ನೀವು ಹಸಿಟ್ಟು ನಿಟ್ರೆ ಹಸಿಟ್ಟು ಸ್ಮೂತ್ ಆಗುತ್ತೆ. ಹೊಸ ಹೊಸದೆಲ್ಲ ಕಲ್ತ್ಬಿಟ್ಟಿದ್ದೀರಿ ನೀವು. ಓಹೋ, ಓಕೆ, ಇದಾಗಿದೆ ಈಗ. ಆಗಿದೆ. ನೆಕ್ಸ್ಟ್ ಏನು? 2 hours ನೆನೆಲಿ ಇದು. ಓಕೆ, 2 ಗಂಟೆಗಳ ನಂತರ ಅಂತ ಒಂದು ಸೈಡ್ ಹಾಕ್ಬಿಟ್ಟು ಆಮೇಲೆ ಬರೋಣ. ಓಕೆ, ಈಗ ನಂಗೊಂದು ಪ್ಯಾನ್ ಕೊಡಿ. ಏನಕ್ಕಮ್ಮ? ಇದು ಮಸಾಲೆ ರೆಡಿ ಮಾಡ್ಕೊಂಬಿಡೋಣ. ಇದಕ್ಕೊಂಚೂರು ಎಣ್ಣೆ ಸಾಕು. ಈಗ ಒಂಚೂರು ಸೋಂಪು ಹಾಕೋಣ. ಇದು ಪನೀರ್ ತುರ್ದಿರೋ ಪನೀರ್. ಆಮೇಲೆ ಇದಕ್ಕೊಂಚೂರು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಚೂರ್ ಫ್ರೈ ಮಾಡಿ. ಪನೀರ್ ಒಂಚೂರು ಬ್ರೌನ್ ಆಗುತ್ತೆ ಅಲ್ಲಿ ತನಕ ಒಂಚೂರು ಫ್ರೈ ಮಾಡಿ. ಈಗ ಇದು ಆಗ್ತಾ ಇದೆ. ಇವಾಗ ಇದಕ್ಕೊಂಚೂರು ಅರಿಶಿನ ಹಾಕೋಣ. ಈಗೆಲ್ಲ ಮಸಾಲೆಗಳನ್ನೆಲ್ಲ ಹಾಕೊಂಬಿಡೋಣ. ಏನದು? ಈಗ ಅಚ್ಕಾರದ ಪುಡಿ ಒಂಚೂರು. ಓಕೆ. ನೀವು ಖಾರ ಜಾಸ್ತಿ ಅಲ್ವಾ? ಯಾರು? ನಾವಾ? ತಿಂತೀವ ಖಾರ ನಾವು? ನೀವ್ ಯಾವಾಗ್ಲೂ ಶೋನಲ್ಲಿ ಹೇಳ್ತೀರಲ್ಲ, ಹಂಗಾಗಿ ತಿಳ್ಕೊಂಡಿರೋದು ನಾನು. ಓಕೆ, ಹಂಗಾದ್ರೆ ಇನ್ನೊಂದು ಸ್ಪೂನ್ ಜಾಸ್ತಿ ಹಾಕಿ. ಇದೊಂಚೂರು ಗರಂ ಮಸಾಲ. ಈಗ ಒಂಚೂರು ಚಾಟ್ ಮಸಾಲ ಹಾಕೋಣ. ಓಕೆ. ಲಾಸ್ಟ್ ಒಂಚೂರು ಧನಿಯಾ ಪುಡಿ. ಓ, ಇರೋ ಮಸಾಲ ಪುಡಿ ಎಲ್ಲ ಆಗೋಯ್ತ್ರಿ. ಇನ್ ಯಾವ್ದು ಇಲ್ಲ ರೀ? ಇನ್ನೊಂದಿದೆ. ಯಾವ್ದಪ್ಪ? ಇದು ಮೆಣಸಿನ್ಕಾಯಿ ಪೇಸ್ಟ್ ಒಂದಿದೆ. ಮೆಣಸಿನ್ಕಾಯಿ ಪೇಸ್ಟಾ? ಇದು ಮೆಣಸಿನ್ಕಾಯಿ ಮಾಮೂಲಿ ಮಿಕ್ಸಿನಲ್ಲಿ ಹಾಕೊಂಡು ಇದೊಂಚೂರು ಹಾಕಿ ಇದನ್ನ ಚೆನ್ನಾಗಿ ಫ್ರೈ ಮಾಡಿ. ಈಗ ಬಟಾಣಿನ ಹಾಕೋಣ. ನೀರಿದೆ ಪರವಾಗಿಲ್ವಾ? ನೀರು ಬೇಡ ಅಲ್ವಾ? ಚೂರು ಫ್ರೈ ಮಾಡ್ಕೊಳ್ಳೋಣ. ಮಾಡಿ. ಉಪ್ಪು ಹಾಕಾದ್ಮೇಲೆ ಸ್ಮ್ಯಾಶ್ ಮಾಡ್ಕೊಂಡು ಹಾಕ್ಬಿಡಿ ಉಪ್ಪು. ಸಾಕು. ಉದೋಯ್ತು ನಮ್ಮ ಕಥೆ ಇವತ್ತು. ಓಕೆ. ಉಪ್ಪು ಕಡಿಮೆ ನಮ್ಮಲ್ಲಿ ತಿನ್ನೋದು? ಹೌದು, ನಾವು ಸ್ವಲ್ಪ ಕಡಿಮೆನೆ. ಒಂಚೂರು ಸಕ್ಕರೆ ಹಾಕೋ. ಸಕ್ಕರೆ ಬೇರೆ ಹಾಕ್ತೀರಾ? ಸಕ್ಕರೆ ಬೇರೆ ಚೂರು ಸ್ವೀಟ್ ಇದ್ರೆ ಚೆನ್ನಾಗಿ. ಮತ್ತೆ ಹೇಳಿದ್ದೆಲ್ಲ ಹಾಕಿದ್ದೀರಾ? ಯಾವ್ದಾರ ಬಿಟ್ಟಿದ್ದೀರಾ? ಇಲ್ಲ, ಇದು ನಂದೇ ಓನ್ ರೆಸಿಪಿ. ನಿಮ್ದೇ ಓನ್ ರೆಸಿಪಿನಾ? ಓಕೆ, ಇದನ್ನ ಸ್ಮ್ಯಾಶ್ ಮಾಡ್ಕೊಂಡು ಮಾಡಿ. ಚೆನ್ನಾಗಿ ಬೇಯಿಸ್ಕೊಂಡಿರೋದ್ರಿಂದ ಅದು ಬೇಗ ಆಗುತ್ತಲ್ಲ? ಬೇಗ ಆಗುತ್ತೆ. ಎಸ್, ಬೇಯಿಸ್ಕೊಂಡಿಲ್ಲ ಅಂದ್ರೆ ಬಾಯಿಗೆ ಸಿಗುತ್ತೆ. ಹೌದು, ಚೆನ್ನಾಗಿರಲ್ಲ. ಆಫ್ ಮಾಡಾದ್ಮೇಲೆ ಒಂಚೂರು ನಿಂಬೆಹಣ್ಣು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇದು ಆರಾದ್ಮೇಲೆ ಇದಕ್ಕೊಂದು ಸ್ಪೂನ್ ಕಡಲೆ ಹಿಟ್ಟು ಹಾಕ್ಬೇಕು. ಬೈಂಡಿಂಗ್ ಚೆನ್ನಾಗಾಗುತ್ತೆ ಅಂತ. ನೀರ್ ಹಾಕ್ಬಿಟ್ಟು ಹಾಕ್ತೀರಾ? ಎಣ್ಣೆ ಹಾಕ್ಬಿಟ್ಟು ಹಾಕ್ತೀರಾ? ಇಲ್ಲ, ಹಂಗೆ ಒಂಚೂರು ಕಡಲೆ ಹಿಟ್ಟಾ? ಕಡಲೆ ಹಿಟ್ಟು. ಈಗ ಒಂಚೂರು ಮೈದಾ ಹಾಕೊಂಡು ಇದನ್ನ ಲಟ್ಟಿಸ್ಕೊಂಡು. ಇದೇನು ಸಾಯಂಕಾಲ ತಿನ್ನೋದಾ?
ಸಂಜೆ ಸ್ನಾಕ್ಸ್ ತರ. ಸ್ನಾಕ್ಸ್ ತಿನ್ನಕ್ಕೆ ನಿಮ್ಮ ಯಜಮಾನ್ರು ಇರೋದೇ ಇಲ್ಲಲ್ಲ? ಇಲ್ಲ, ಅವ್ರು ಏನಿದ್ರು ನೈಟ್ 10:30 ಕೊಡ್ಬೇಕು ನೀವು ಸ್ನಾಕ್ಸ್ನ ಅವ್ರಿಗೆ. ಇದು ಎಡ್ಜಸ್ ಅಲ್ಲಿ ಫುಲ್ ಎಡ್ಜಸ್ ಹಿಂಗ್ ಹಾಕೊಂಡ್ಬಿಡೋದು, ಒಂದ್ ರೌಂಡ್ ಫುಲ್. ಅವಾಗ ಇದು ನೀಟಾಗಿ ಅಂಟ್ಕೊಳ್ಳುತ್ತೆ. ನೀವು ಹೆಂಗ್ ಬೇಕಾದ್ರೂ ಮಾಡ್ಕೋಬಹುದು, ಇದಕ್ಕೇನ್ ಶೇಪ್. ಓಹೋ, ವೆರಿ ಗುಡ್. ಒಂಚೂರ್ ಮೇಲ್ಗಡೆ ಚೂರ್ ಮೈದಾ ಹಿಟ್ಟು ಹಾಕಿ ಇದು ಕೈಲೇ ಒಂಚೂರ್ ಹಿಂಗ್ ಪ್ರೆಸ್ ಮಾಡುತ್ತೆ. ಓಹೋ, ಮಷೀನಾ? ಹಾ, ಓಕೆ, ಹೊಡ್ಕೊಂಬಿಡಿ 4 ಬಾಟ್ಗೆ ಹಾಕೋಣ. ಇದಕ್ಕೆ ಸಾಸು ಚೆನ್ನಾಗಿರುತ್ತೆ, ಇಲ್ಲ ಟ್ಯಾಮ್ರಿನ್ ಚಟ್ನಿ, ಯಾವ ಚಟ್ನಿ ಬೇಕಾದ್ರೂ ಮಾಡ್ಕೋಬಹುದು. ಓಕೆ ಓಕೆ. ಇದಕ್ಕೇನ್ ಈ ರೆಸ್ಟ್ರಿಕ್ಷನ್? ಕಚೋರಿ ಎಲ್ಲ ವೆಜಿಟೇರಿಯನ್ ಮಾತ್ರ ಬರೋದಲ್ವಾ? ಹಾ, ನಿಮಗೆ ನಾನ್ ವೆಜ್ ಬೇಕಿತ್ತು? ನಾನ್ ವೆಜ್ ಕಚೋರಿ ಎಲ್ಲ ಮಾಡ್ತಾರೆ. ಕೆಲವರು ಲಟ್ಟಿಸ್ಕೊಂತಾರೆ, ಬಟ್ ಲಟ್ಸಿದ್ರೆ ತುಂಬಾ ತೆಳ್ಳಗ್ ಬಂದ್ಬಿಡುತ್ತೆ. ಇದೊಂದ್ ಚೂರ್ ದಪ್ಪ. ಊರ್ಬಿಳವ್ರೆ ಮೋಸ್ಟ್ಲಿ ಎಣ್ಣೆ ಎಣ್ಣೆ ಕಾದು ಕಡಿಮೆ ಮಾಡ್ಬೇಕು ಎಣ್ಣೆ ಏನಾದ್ರು? ಒಂಚೂರು. ಎಸ್, ಈಗ ಇದನ್ನ ಹಾಕ್ಬಿಡೋಣ. ಹಾಕ್ಬಿಡಿ. ಈ ತರ ಕರಿಯೋದೆಲ್ಲ ಫಸ್ಟ್ ನೀವು ಹಾಕ್ಬೇಕಾದ್ರೆ ಎಣ್ಣೆ ಒಂದು ನೋಡ್ಬೇಕು, ಇಟ್ಕೊಂಡ್ಬಿಟ್ರೆ ಇನ್ನೆಲ್ಲ ಮಿಕ್ಸ್ ಆಗ್ಬಿಟ್ರೆ ಕರೆಕ್ಟ್ ಅಲ್ವಾ? ಎಲ್ಲ ಹಾಕಿ 3 ಒಟ್ಟಿಗೆ ಹಾಕ್ಬಿಟ್ಟು ಎಲ್ಲ ಬಿಟ್ಕೊಂಡ್ಬಿಟ್ಟು ಇನ್ನೊಂದು. ಹೌದು, ಇದು ಸಿಮ್ಮಲ್ಲೇ ಮಾಡ್ಬೇಕು ಫುಲ್. ಹೌದಾ? ಯಾಕಂದ್ರೆ ಬಿಟ್ಕೊಂಡ್ಬಿಡೋ ಚಾನ್ಸಸ್ ಜಾಸ್ತಿ. ಒಳಗಡೆನೂ ಬೇಯ್ಬೇಕು. ಒಳಗಡೆನೂ ಬೇಯ್ಬೇಕು. ಹೌದು. ಸೊ ಒಂದು ರೆಡಿ ಆಯ್ತು. ಅಬ್ಬಾ, ಒಂದು ರೆಡಿ ಆಯ್ತ್ರಿ. ಹೇಳಿದ ಯಜಮಾನಿಗೆ ಪ್ರೋಗ್ರಾಮ್ ಮಾಡಕ್ ಹೋಗ್ತೀವಿ ನಾಗ ಏನಂದ್ರೆ ಅವ್ರಿಗೆ ಖುಷಿ ಆಯ್ತು. ಅಂತೂ ಟಿವಿಲಿ ಹೋಗಿ ಮಾಡಂಗ್ ಆಗ್ಬಿಟ್ಟೆ ಅಂತ ಖುಷಿ ಆಗಿರ್ಬೇಕು. ಎಲ್ಲ ಮನೆಯಲ್ಲೇ ನಿಮ್ದು ರೆಸಿಪೀಸ್ ಎಲ್ಲ ವೆಜಿಟೇರಿಯನ್ ರೆಸಿಪೀಸ್ ಎಲ್ಲ ನೋಡ್ಕೊಂಡು ಅವ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೆ. ಪಾಪ ಇವತ್ತು ಇದು ಡಿಸೆಂಬರ್ ಟೈಮ್ ಕೇಕ್ ಮಾಡಿದ್ರಲ್ಲ, ತುಂಬಾ ಚೆನ್ನಾಗಿತ್ತು. ವೆರಿ ಗುಡ್, ವೆರಿ ಗುಡ್. ಮುರಳಿ ಅವರೇ, ಇದು ಬಿಸಿ ಬಿಸಿಯಾದ ಪನ್ನೀರ್ ಕಚೋರಿ ನಿಮ್ಗೋಸ್ಕರ ರೆಡಿ ಆಗಿದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಪನ್ನೀರ್ ಕಚೋರಿನ ರೆಡಿ ಮಾಡಿ ಕೊಟ್ಟಿದ್ದಾರೆ, ತುಂಬಾ ಸಖತ್ ರೆಡಿ ಮಾಡಿ ಕೊಟ್ಟಿದ್ದಾರೆ. ಮುರಳಿಯವರು ಎಷ್ಟು ಬೇಕು ಮಾಡ್ಕೊಡ್ತೀನಿ ಹೇಳಿ ಅಂತ ಹೇಳಿದ್ದಾರೆ. ಪಾಪ ಮನೆಗೆ ಹೋಗಬೇಕು, ಸಣ್ಣ ಮಗು ಬೇರೆ ಮಲ್ಲಿದೆ, ಆದರೂ ಪ್ರಾಬ್ಲಮ್ ಇಲ್ಲ. ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿರುವಂಥ ಪನ್ನೀರ್ ಕಚೋರಿನ ಯಾವ ರೀತಿ ಮಾಡಿದ್ರು ಊರ್ಮಿಳೆ ಅವ್ರು ತೋರಿಸ್ತೀವಿ, ನೋಡ್ಕೊಳ್ಳಿ. ಪನ್ನೀರ್ ಕಚೋರಿ ಮಾಡುವ ವಿಧಾನ: ಮೊದಲು ಹಸಿ ಬಟಾಣಿಯನ್ನು ಬೇಯಲು ಬಿಡಿ. ಒಂದು ಬೌಲ್ಗೆ ಮೈದಾ ಹಿಟ್ಟು, ಬೇಕಿಂಗ್ ಸೋಡಾ, ಉಪ್ಪು, ಸ್ವಲ್ಪ ಎಣ್ಣೆ, ನೀರು ಹಾಕಿ ಕಲಸಿ 2 ಗಂಟೆಗಳ ಕಾಲ ನೆನೆಯಲು ಬಿಡಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ನಂತರ ಸೋಂಪು, ತುರಿದ ಪನ್ನೀರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹುರಿದು ಅರಿಶಿನ, ಅಚ್ಚಕಾರದ ಪುಡಿ, ಗರಂ ಮಸಾಲ, ಚಾಟ್ ಮಸಾಲ, ಧನಿಯಾ ಪುಡಿ, ಹಸಿರು ಮೆಣಸಿನಕಾಯಿ ಪೇಸ್ಟ್ ಹಾಕಿ ಫ್ರೈ ಮಾಡಿ. ಅದಕ್ಕೆ ಬೇಯಿಸಿದ ಬಟಾಣಿ, ಉಪ್ಪು, ಸಕ್ಕರೆ ಹಾಕಿ ಕಲಸಿ ಮ್ಯಾಶ್ ಮಾಡಿ. ಆಮೇಲೆ ನಿಂಬೆ ರಸ ಹಾಕಿ ಮಿಕ್ಸ್ ಮಾಡಿ ತಣ್ಣಗಾದ ನಂತರ ಕಡಲೆ ಹಿಟ್ಟು ಹಾಕಿ ಕಲಸಿ ಪಲ್ಯ ತಯಾರಿಸಿಕೊಳ್ಳಿ. ನೆನೆದ ಹಿಟ್ಟನ್ನು ತೆಗೆದುಕೊಂಡು ಮೈದಾ ಹಾಕಿ ಲಟ್ಟಿಸಿ. ಮಧ್ಯದಲ್ಲಿ ತಯಾರಿಸಿಕೊಂಡ ಪಲ್ಯ ಇಟ್ಟು ಅಂಚಿಗೆ ಎಣ್ಣೆ ಹಚ್ಚಿ ಮಡಿಸಿ ಪ್ರೆಸ್ ಮಾಡಿ ಕಾದ ಎಣ್ಣೆಗೆ ಹಾಕಿ ಕರಿಯಿರಿ. ಈಗ ಬಿಸಿ ಬಿಸಿ ಪನ್ನೀರ್ ಕಚೋರಿ ಸವಿಯಲು ಸಿದ್ಧ. ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸರ್, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಿಮ್ಮ ವೈಫು. ಖುಷಿನಾ? ಓಕೆ, ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಗಂಗಾನಗರದಿಂದ ಇಲ್ಲಿಗೆ ಬಂದು ನಿಮ್ಮ ಕೈ ರುಚಿ ತೋರಿಸಿದ್ದೀರಾ. ಥ್ಯಾಂಕ್ ಯು ಊರ್ಮಿಳಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಏನ್ರಿ ಸುಚಿತ್ರಾ, ಸಿಸರ್ ಡೇನಾ ಇವತ್ತು? ವೆಜ್ ಆಯ್ತು, ಈಗ ಚಿಕನ್ ಸಿಸ್ಲರ್. ಓಕೆ, ಏನೋ ಡಿಸೈಡ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಸಿಸರ್ ತೋರಿಸ್ಬಿಡ್ಬೇಕು ಅಂತ ಹೇಳಿ. ಓಕೆ, ಸಿಸರ್ ಚಿಕನ್ ಸಿಸರ್ ಈಗ. ಓಕೆ, ಚಿಕನ್ ಸಿಸರ್ ಮಾಡಕ್ಕೆ ಏನೇನು ತಂದಿದ್ದೀರಾ? ಚಿಕನ್ ಸಿಸ್ಲರ್ಸ್ ಬೇಕಾಗುವ ಸಾಮಗ್ರಿಗಳು: ಬೋನ್ಲೆಸ್ ಚಿಕನ್, ಬ್ರೌನ್ ಸಾಸ್, ಸೋಯಾ ಸಾಸ್, ಬ್ರೊಕೊಲಿ, ಕ್ಯಾರೆಟ್, ದಪ್ಪ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಹಸಿರು ಮೆಣಸಿನಕಾಯಿ ಪೇಸ್ಟ್, ಎಲೆಕೋಸು, ಬಿಳಿ ಕಾಳು ಮೆಣಸಿನ ಪುಡಿ, ನಿಂಬೆಹಣ್ಣು, ಬೀನ್ಸ್, ಕಾರ್ನ್ಫ್ಲೋರ್, ಬೆಣ್ಣೆ,
ಉಪ್ಪು, ಎಣ್ಣೆ. ಏನ್ ಕೊಡ್ಲಿ ಮಾಡಕ್ ನಿಮ್ಗೆ? ಈಗ ಒಂದು ಮಿಕ್ಸಿಂಗ್ ಬೌಲ್ ಕೊಡಿ ನಮಗೆ. ಮಿಕ್ಸಿಂಗ್ ಬೋಲಾ? ಯಾಕ್ರಿ? ಚಿಕನ್ನ ಮ್ಯಾರಿನೇಟ್ ಮಾಡಬೇಕಿದು. ಒಳ್ಳೆ ಕತೆ ಆಯ್ತ್ರಿ ನಿಮ್ದು ರೀ. ಬೇಗ ಮಾಡ್ಬೇಕ್ರಿ ನೀವು. ಇದು ಚಿಕನ್ ಬ್ರೆಸ್ಟ್ ಪೀಸಸ್. ತೋರಿಸಿ ಹೆಂಗಿದೆ. ಓಕೆ ಓಕೆ. 1 ಚಿಕನ್ ಬ್ರೆಸ್ಟ್ ಪೀಸ್ ಅಲ್ಲಿ 2 ಮಾಡ್ಕೊಳ್ಳಿ. ಓಕೆ. 2 ಪೀಸ್ ಇದು 2 ಇದೆಯಾ ಕಟ್ ಮಾಡಿರೋದು ಇದು? 2 ಸಾಕು. ಒಂದು ಎಸ್ ಸಾಕು. 2 ಪೀಸ್ ಸಾಕು 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 ಸಾಕು. ಮ್ಯಾರಿನೇಟ್ ಆಗೋದಕ್ಕೆ 2 ಬ್ರೆಸ್ಟ್ ಪೀಸ್ಗೆ ಒಂದು ಅರ್ಧ ದೊಡ್ಡದು ಇದು ನಿಂಬೆಹಣ್ಣು ಹಾಕ್ಬೇಕಲ್ಲ? ಸಿಸಲ್ ಪ್ಲೇಟ್ ಕಾಯಕ್ಕೆ ಇಟ್ಬಿಟ್ಟಿದ್ದೀರಾ ಅವಾಗಲೇ? ಕಾಯ್ಬೇಕದು. ಈಗ ಚಿಸ್ ಅನ್ನಿಸ್ತೀರಾ? ಓಕೆ ಅನ್ಸ್ರಿ. ಮಾಡಕ್ ಶುರು ಮಾಡಕ್ಕಿಂತ ಮುಂಚೆ ಅದನ್ನ ಹೀಟ್ ಮಾಡಕ್ ಇಟ್ಕೊಂಡ್ಬಿಡ್ಬೇಕು. ಓಕೆ ಓಕೆ ಓಕೆ. ಒಂಥರ ಸಿನಿಮಾದಲ್ಲಿ ತರದ ಸ್ಮೋಕಿಂಗ್ ಎಫೆಕ್ಟ್. ಅಲ್ಲ ಈಗ ಏನಂದ್ರೆ ಮುರಳಿಯರೆ ಮನೇಲಿ ಯಾವ್ದು ಮಾಡಕ್ ಆಗಲ್ಲ ಅಂತ ಇಲ್ಲ ರೆಸ್ಟೋರೆಂಟ್ ರೆಸಿಪೀಸ್ ನ. ಅದರಿಂದ ನಾನು ಇದೆಲ್ಲ ತೋರಿಸ್ತಾ ಇದೀನಿ. ಇವನ್ ಕಾಂಟಿನೆಂಟಲ್ ಡಿಶ್ ಸಹ ಇದನ್ನ ಮನೇಲಿ ಮಾಡ್ಕೊಂಡು ನಾವು ತಿನ್ಬೋದು. ಅದೇನ್ರಿ ಅದು? ಇದು ಖಾರಕ್ಕೆ ಗ್ರೀನ್ ಚಿಲ್ಲಿ ಪೇಸ್ಟ್. ಅದಕ್ಕಾ? ಇದು ಎಷ್ಟು ಸ್ಪೈಸಿ ಬೇಕು, ಲೆಸ್ ಸ್ಪೈಸಿ ಬೇಕು ಅಂದ್ರೆ ಕಡಿಮೆ ಹಾಕೊಂಡ್ರೆ ಸಾಕು. ಹೌದು, ಯಾಕಂದ್ರೆ ನಾವು ಸಾಸ್ ಎಲ್ಲ ಹಾಕೋದ್ರಿಂದ ನಮ್ಮ ಟೇಸ್ಟ್ಗೆ ನಾವು ಇಂಡಿಯನೈಸ್ ಮಾಡ್ಕೋಬೇಕು. ಅಂದ್ರೆ ಬರೀ ಹಸಿರು ಮೆಣಸಿನಕಾಯಿನ ರುಬ್ಕೊಂಡಿದ್ದೀವಿ. ಹೌದು, ಪೇಸ್ಟ್ ಇದು. ಓಕೆ. ಮತ್ತೆ ವೈಟ್ ಪೆಪ್ಪರ್ ಪೌಡರ್. ಓಕೆ. ಒಂದು 1/4 ಚಮಚ. ಎಷ್ಟು ನಿಮಿಷಗಳ ಕಾಲ ನೆನೆಸ್ಬೇಕು ಅದನ್ನ? ಒಂದು 15 ನಿಮಿಷ ಸಾಕಲ್ಲ? ರೆಡಿ ಮಾಡ್ಕೊಳ್ಳೋಷ್ಟಕ್ಕೆ ಸಾಕಾಗ್ಬಿಡುತ್ತಲ್ಲ? ಆಗುತ್ತೆ. ಓಕೆ. ಮತ್ತೆ ಈ ಚಿಕನ್ಗೆ ಬೇಕಾದಷ್ಟು ಉಪ್ಪು ಹಾಕಿ. ಮತ್ತೆ ತರಕಾರಿಗೆಲ್ಲ ಉಪ್ಪು ಹಾಕ್ತೀವಿ. ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್. ಓಕೆ ಓಕೆ. ಸಣ್ಣದಾಗಿ ಹೆಚ್ಚಿರಂತ ಬೆಳ್ಳುಳ್ಳಿ. ಓಕೆ. ಶುಂಠಿ. ಇದು ಬೇಡ ಅಂದ್ರೆ ಪೇಸ್ಟ್ ಸಹ ಹಾಕೋಬಹುದು. ಓಕೆ. ಪೇಸ್ಟ್ ಇಲ್ಲ, ಪೇಸ್ಟ್ ಬೇಡ, ಇದೇ ಚೆನ್ನಾಗಿರುತ್ತೆ. ಅಲ್ಲ ಹೇಳಿದೆ, ಆ ಪೇಸ್ಟ್ ಹಾಕಿದ್ರೆ ಕೆಲವರಿಗೆ ಜಿಂಜರ್ ಗಾರ್ಲಿಕ್ ಬಾಯಿ ಸಿಗೋದು ಇಷ್ಟ ಆಗೋದಿಲ್ಲ ಅಂತವರು ಪೇಸ್ಟ್ ಆಡ್ ಮಾಡ್ಕೋಬಹುದು. ಬಟ್ ಇದೆಲ್ಲ ನಾವು ಹಾಕಿದಾಗ ಅದು ಸಿಸಲ್ ಆಗೋವಾಗ ಒಳ್ಳೆ ಗಮ್ ಅಂತ ವಾಸನೆ ಬರುತ್ತೆ. ಎಸ್ 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 ಎಸ್. ಮತ್ತೆ 1 ಸ್ಪೂನ್ ಆಯಿಲ್. ಓಕೆ. ಇದು ಮ್ಯಾರಿನೇಟ್ ಹಾಕ್ತಾ ಇರಲಿ, ನಾವು ವೆಜಿಟೇಬಲ್ಸ್ ನ ಟಾಸ್ ಮಾಡ್ಕೊಂಡು. ಎಸ್ 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 ಎಸ್. ಎಲ್ಲ ಬೆಣ್ಣೆ ಹಾಕ್ಬೇಕಲ್ಲ? ಸೇಮ್ ಅದೇನಾ? ಅದೇ ಸೇಮ್ ಪ್ರೊಸೀಜರ್ ಅಲ್ಲ? ಸೇಮ್ ಪ್ರೊಸೀಜರ್. ಓಕೆ ಓಕೆ. ತರಕಾರಿನೆಲ್ಲ ಒಂದ್ಸರಿ ನೀರಲ್ಲಿ ಬಿಸಿ ನೀರಲ್ಲಿ ಹಾಕಿ ತೆಗ್ದಿರೋಂಥ ತರಕಾರಿಗಳೆಲ್ಲ ನಾವು ಬೇಯಿಸ್ಕೊಂಡಿದ್ರೆ ಅರ್ಧಂಬರ್ಧ ಬೇಯಿಸಿರುವಂಥ ತರಕಾರಿಗಳು. ಮತ್ತೆ ಮಿಕ್ಸ್ ವೆಜಿಟೇಬಲ್ಸ್ ಯಾರಿಗೆ ಯಾವ್ದು ಇಷ್ಟ ಆ ತರಕಾರಿಗಳನ್ನ ಹಾಕೋಬಹುದು. ಇದಕ್ಕೆ ಸ್ವೀಟ್ ಕಾರ್ನ್ ಸಹ ಹಾಕೋಬಹುದು, ದೆನ್ ಮಶ್ರೂಮ್ಸ್ ಹಾಕೋಬಹುದು. ಓಕೆ ಓಕೆ ಓಕೆ. ಬೇಬಿ ಕಾರ್ನ್ ಅದು ಸಹ ಹಾಕೋಬಹುದು. ಓಕೆ ಓಕೆ. ಬ್ರೋಕೊಲಿ. ಓಹೋ. ಅಥವಾ ಕಾಲಿಫ್ಲವರ್ ಯಾವ್ದು ಬೇಕಾ ಹಾಕೋಬಹುದು. ಓಹೋ, ಮುಗಿದೋಯ್ತು. ನಮ್ಮ ಪ್ಲೇಟ್ ಇರೋದೇ ಇಷ್ಟು. ಆ ಒಂದಿಟ್ರೆ ಇದೇ ಮುಗ್ದೋಗ್ಬಿಡುತ್ತೆ. ಗ್ರೀನ್ ಕ್ಯಾಪ್ಸಿಕಮ್. ಓಕೆ. ರೆಡ್ ಕ್ಯಾಪ್ಸಿಕಮ್. ಓಕೆ. ಇಲ್ಲ ಅಂದ್ರೂ ಗ್ರೀನ್ ಸಹ ಹಾಕೋಬಹುದು. ನಾವು ಒಳ್ಳೆ ಬಟರ್ನಲ್ಲಿ ಇದನ್ನೆಲ್ಲ ಚೆನ್ನಾಗಿ ಟಾಸ್ ಮಾಡ್ಕೊಳ್ತಾ ಇದೀವಿ. ಹೌದು. ಸ್ವಲ್ಪ ಉಪ್ಪು ವೆಜಿಟೇಬಲ್ಸ್ಗೆ. ವೆರಿ ಗುಡ್. ವೈಟ್ ಪೆಪ್ಪರ್ ಪೌಡರ್. ಸ್ವಲ್ಪ ಖಾರ ಬೇಕಲ್ಲ ತರಕಾರಿಗಳಿಗೆ. ಓಕೆ. ಈ ಚಿಕನ್ ಏನ್ ಮಾಡ್ತೀರಾ ಆಮೇಲೆ? ಇದ್ರ ಮೇಲೆ ಫ್ರೈ ಮಾಡ್ತೀರಾ ಅಥವಾ ಅದನ್ನ ಏನ ಕರಿಬೇಕಾ? ಏನ್ ಮಾಡ್ಬೇಕು? ಇಲ್ಲ, ಚಿಕನ್ ನ ರೋಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಮ್ಯಾರಿನೇಟ್ ಆಗಕ್ಕೆ ಬಿಟ್ಟಿದ್ದೀನಿ. ಓಕೆ ಓಕೆ ಓಕೆ. ಚಿಕನ್ ಟಾಸ್ ಲೈಕ್ ಸಾಕು. ಇವಾಗ ಸಿಸ್ಲರ್ ಸಾಸ್ ಪ್ರಿಪೇರ್ ಮಾಡ್ತಾ ಇದ್ದೀನಿ ನಾನು. ಓಕೆ. ಇದು ಸ್ವಲ್ಪ ಚೇಂಜ್ ಇರುತ್ತೆ ಈ ಸಾಸು. ಬೆಣ್ಣೆ ಹಾಕೊಂಡಿದೀವಿ. ಬೆಣ್ಣೆಗೆ ಈಗ ಸ್ವಲ್ಪ ಸಣ್ಣಗೆ ಹೆಚ್ಚಿರೋಂಥ ಬೆಳ್ಳುಳ್ಳಿ ಹಾಕೊಳ್ತಾ ಇದೀವಿ. ಸಣ್ಣಗೆ ಹೆಚ್ಚಿರೋಂಥ ಗಾರ್ಲಿಕ್. ಓಕೆ. ಸ್ಮಾಲ್ ಟೀ ಸ್ಪೂನ್ ಅಷ್ಟು ಸೋಯಾ. ಓಕೆ. ಇಲ್ಲಿ ನಾನು ಇದು ರೆಡಿ ಬ್ರೌನ್ ಸಾಸ್ ಸಿಗುತ್ತೆ. ಓಕೆ. ಅದನ್ನ ತಗೊಂಡಿದ್ದೀನಿ. ಇದಕ್ಕೆ ಬ್ರೌನ್ ಸಾಸ್ ಬೇಕು ಇದಕ್ಕೆ. ಓಕೆ. ಬ್ರೌನ್ ಸಾಸ್ಗೆ ಸ್ವಲ್ಪ ನಾವು ಗಾರ್ಲಿಕ್ಕು ಬೆಣ್ಣೆನ ಹಾಕಿ ಕೊಡ್ತಾ ಇದೀವಲ್ಲ. ಸ್ವಲ್ಪ ಕಾರ್ನ್ಫ್ಲವರ್ಗೆ ನೀರು ಆ್ಯಡ್ ಮಾಡಿ.
ಇದು ಕಾರ್ನ್ಫ್ಲವರು ಅವಾಗಲೇ ಏನು ಪ್ರೊಸೀಜರ್ ಮಾಡಿದ್ವೋ ಸಾಸ್ ಮಾಡ್ಕೋಬೇಕಂದ್ರೆ ಎಲ್ಲ ಸಾಸು ಸ್ವಲ್ಪ ತಿಕ್ಕಾಗಿ ಬರಬೇಕು ಅಂತ ಹೇಳಿದ್ರೆ ಅದಕ್ಕೆ ಕಾರ್ನ್ಫ್ಲವರ್ನ ಆ್ಯಡ್ ಮಾಡಿದ್ರೆ ಸಖತ್ತಾಗಿರುತ್ತೆ. ಹೌದು. ರೆಡಿ ಬ್ರೌನ್ ಸಾಸ್ ಸಿಗುತ್ತೆ. ಓಕೆ, ಅದನ್ನ ತಗೊಂಡಿದ್ದೀನಿ. ಏನ್ರಿ ಎಲ್ಲ ಹೊಗೆ ಎಬ್ಬಿಸ್ತಾ ಇದ್ದೀರಾ ಇವತ್ತು ಚಿತ್ರ? ಇನ್ನು ಸ್ವಲ್ಪ ನೀರು ಹಾಕಿ. ಇನ್ನೂ ನೀರು ಬೇಕಾ? ಕಾರ್ನ್ಫ್ಲವರ್ ಹಾಕೋದ್ರಿಂದ ಗಟ್ಟಿ ಬರುತ್ತೆ. ಆಫ್ ಮಾಡಿಬಿಡಿ. ಇದನ್ನ ಒಂದಕ್ಕೆ ತಗೊಂಡು ಇದು ನಾವು ಫಸ್ಟು ನಾವು ಈಗ ವೆಜಿಟೇಬಲ್ಸ್ನ ಚೆನ್ನಾಗಿ ಬೆಣ್ಣೆ ಹಾಕಿ ಫ್ರೈ ಮಾಡ್ಕೊಂಡಿದೀವಿ. ಆಮೇಲೆ ಅಲ್ಲಿ ಸಾಸ್ ರೆಡಿ ಮಾಡ್ಕೊಂಡಿದೀವಿ. ಇವಾಗ ಇಲ್ಲೇನ್ ಮಾಡ್ತಾ ಇದೀವಿ? ತಿರ್ಗಾ ಚಿಕನ್ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ ನಾನು. ಓಕೆ ಓಕೆ. ಅದನ್ನ ಇವಾಗ ರೋಸ್ಟ್ ಮಾಡ್ಕೋಬೇಕು. ಚಿಕನ್ ಬ್ರೆಸ್ಟ್ ಪೀಸಸ್ ನ ಎರಡು ಸೈಡ್ ಒಂದು ರೋಸ್ಟ್ ಮಾಡ್ಕೋಬೇಕು. ಮ್ಯಾರಿನೇಟ್ ಆಗಿರೋಂಥ ಚಿಕನ್ ಏನಿದೆ ಹೌದು ಅದನ್ನ ಹಾಕ್ತಾ ಇದ್ದೀನಿ. ಓಹೋ, ಇದೇ ಮಜಾ ರೀ, ಅದ್ಭುತವಾದ ಮಜಾ ಇದು ತಿನ್ನಕ್ಕೆ. ಇದಕ್ಕೂ ನಾವು ಬೆಳ್ಳುಳ್ಳಿ ಮತ್ತೆ ಶುಂಠಿ ಜೊತೆಗೆ ಮೆಣಸಿನಕಾಯಿನ ಹಾಕಿದೀವಲ್ಲ. ಇವಾಗ ಇದಕ್ಕೇನು ಮಾಡ್ತೀರಾ? ಸಾಸು ಇದಕ್ಕೆ ಹಾಕ್ಬಿಡ್ತೀರಾ? ಹೌದು. ಓಕೆ ಓಕೆ, ಹಾಕಿ. ಓಹೋ, ಚಿಕನ್ ಆಗಿದೆ, ಸಾಸ್ ಆಗಿದೆ, ಸಾಸು ಚಿಕನ್ ಮೇಲೆ ಹಾಕಾಗಿದೆ, ತರಕಾರಿ ಎಲ್ಲ ಚೆನ್ನಾಗಿ ಬೇಯಿಸ್ಕೊಂಡು ಬೆಣ್ಣೆಯಲ್ಲಿ ಹುರ್ಕೊಂಡಾಗಿದೆ. ಈ ಕಡೆ ನಮ್ಮ ಸಿಸ್ಲರ್ ಪ್ಲೇಟು ಬಿಸಿ ಬಿಸಿಯಾಗಿ ಕಾಯ್ತಾ ಇದೆ. ತೆಗೆನಾ? ಎಲೆಕೋಸಿನ ಎಲೆ. ಏನ್ರಿ ಇವಲೇ ಸೌಂಡ್ ಬರಕ್ಕೆ ಶುರು ಆಗ್ಬಿಟ್ಟಿದೆ? ಬೆಂದಿದೆ ಎಲೆಕೋಸು, ಅರ್ಧಂಬರ್ಧ ಬ್ಲಾಂಚ್ ಮಾಡ್ಕೊಂಡಿದ್ದೀವಿ. ಓಕೆ ಓಕೆ ಓಕೆ. ಅಂದ್ರೆ ಇದಕ್ಕೆ ನಾವು ರೈಸ್ ಹಾಕಂಗಿಲ್ಲ, ನೂಡಲ್ಸ್ ಗಿಡಲ್ಸ್ ಎಲ್ಲ ಏನೂ ಬೇಕಾಗಿಲ್ಲ? ಏನು ಬೇಡ. ಓಕೆ. ಓಹೋ, ಇವಲೇ ಶುರು ಆಗೋಯ್ತಲ್ಲಪ್ಪ ಸೌಂಡು. ಇಲ್ಲ, ಅದೊಂದ್ರ ಮೇಲೆ ಒಂದು ಹಾಕಿ. ಓಕೆ. ಓಹೋ, ಕೆಲವು ಕಡೆ ಒಂದೇ ಒಂದು ಫುಲ್ ದೊಡ್ಡ ಪೀಸೇ ಕೊಡ್ತಾರೆ, ಒಂದ್ ಕಡೆ 2 ಪೀಸ್ ಕೊಡ್ತಾರೆ, ಕೆಲವು 3-4 ಪೀಸ್ ಚಿಕ್ಕ ಚಿಕ್ಕದು ಕೊಡ್ತಾರೆ. ಟಾಸ್ ಮಾಡಿದಂತ ವೆಜಿಟೇಬಲ್ಸ್. ಓಹೋ, ವ್ಯಾಲೆಂಟೈನ್ ಡೇ ಸ್ಪೆಷಲ್ ಪ್ರೇಮಿಗಳ ದಿನಾಚರಣೆಯ ವಿಶೇಷ ಕಾರ್ಯಕ್ರಮಕ್ಕೆ ಸುಚಿತ್ರಾ ಅವರು ಮಾಡ್ತಾ ಇದ್ದಾರೆ. ಪ್ರೇಮಿಗಳಿಗೋಸ್ಕರ ಅದ್ಭುತವಾಗಿರುವಂಥ ಸಿಸ್ಲರ್ ಪ್ಲೇಟನ್ನು ರೆಡಿ ಮಾಡಿ ಕೊಡ್ತಾ ಇದ್ದಾರೆ. ವೆಜಿಟೇಬಲ್ ಸಿಸ್ಲರ್ ಪ್ಲೇಟ್ನ ಮಾಡಿದ್ರು, ಈಗ ಚಿಕನ್ ಸಿಸ್ಲರ್ ಪ್ಲೇಟನ್ನು ಮಾಡ್ತಾ ಇದ್ದಾರೆ. ನೋಡಿ ಸಿಸಲ್ ಆಗ್ತಾ ಇದೆ. ಸೌಂಡ್ ಬರ್ತಾ ಇದೆ ರೀ. ಸ್ವಲ್ಪ ನೀರು ಹಿಂಗೆ ಹಾಕ್ಲಾ? ಹೌದಾ? ಓಕೆ, ಬೇಜಾನ್ ಸೌಂಡ್ ಬರ್ತಾ ಇದೆ. ಈ ಥರ ಸೌಂಡ್ ಬಂದಾಗ ನಾವೆಲ್ಲ ಬೇರೆ ಟೇಬಲ್ ಎಲ್ಲ ನೋಡ್ತಾ ಇದ್ವಿ, ಏನು ಹಿಂಗೆ ಸೌಂಡ್ ಬರುತ್ತಲ್ಲ, ಏನೋ ತಿಂತಾರಲ್ಲ ಅಂತ. ಇವತ್ತು ನಮ್ಮ ಅಡುಗೆ ಮನೇಲಿ ನಾವು, ನಿಮ್ಮ ಅಡುಗೆ ಮನೇಲಿ ನೀವು ಫಸ್ಟ್ ಕ್ಲಾಸಾಗಿ ಇದನ್ನ ನೀವೇ ಮನೇಲಿ ಮಾಡ್ಕೊಂಡು ತಿನ್ಬೋದು. ಅದ್ಭುತವಾಗಿ ಮಾಡಿ ತೋರಿಸಿದ್ದಾರೆ. ಯಾವ ರೀತಿ ಮಾಡಿದ್ರು ಅಂತ ಇನ್ನೊಂದ್ಸರಿ ತೋರಿಸ್ತೀವಿ, ನೋಡ್ಕೊಳ್ಳಿ. ಚಿಕನ್ ಸಿಸ್ಲರ್ಸ್ ಮಾಡುವ ವಿಧಾನ: ಒಂದು ಬೌಲ್ಗೆ ಚಿಕನ್ ಪೀಸ್, ನಿಂಬೆ ರಸ, ಹಸಿರು ಮೆಣಸಿನಕಾಯಿ ಪೇಸ್ಟ್, ಬಿಳಿ ಕಾಳು ಮೆಣಸಿನ ಪುಡಿ, ಉಪ್ಪು, ಬೆಳ್ಳುಳ್ಳಿ, ಶುಂಠಿ, ಎಣ್ಣೆ ಹಾಕಿ ಮಿಕ್ಸ್ ಮಾಡಿ ನೆನೆಯಲು ಬಿಡಿ. ಒಂದು ಪ್ಯಾನ್ಗೆ ಬೆಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಬೀನ್ಸ್, ಕ್ಯಾರೆಟ್, ಬ್ರೊಕೊಲಿ, ದಪ್ಪ ಮೆಣಸಿನಕಾಯಿ, ಉಪ್ಪು, ಬಿಳಿ ಕಾಳು ಮೆಣಸಿನ ಪುಡಿ ಹಾಕಿ ಫ್ರೈ ಮಾಡಿ ತೆಗೆದಿಟ್ಟುಕೊಳ್ಳಿ. ಪ್ಯಾನ್ಗೆ ಬೆಣ್ಣೆ ಹಾಕಿ ಅದು ಕರಗಿದ ಮೇಲೆ ಬೆಳ್ಳುಳ್ಳಿ, ಶುಂಠಿ, ಸೋಯಾ ಸಾಸ್, ಬ್ರೌನ್ ಸಾಸ್, ಕಾರ್ನ್ಫ್ಲೋರ್ ನೀರಿನ ಮಿಶ್ರಣ ಎಲ್ಲವನ್ನು ಹಾಕಿ ಚೆನ್ನಾಗಿ ಕಲಸಿ ಸಾಸ್ ತಯಾರಿಸಿಕೊಳ್ಳಿ. ಒಂದು ಪ್ಯಾನ್ಗೆ ಬೆಣ್ಣೆ ಹಾಕಿ ಅದು ಕರಗಿದ ಮೇಲೆ ನೆನೆಸಿದ ಚಿಕನ್ ಹಾಕಿ ಫ್ರೈ ಮಾಡಿ ಬ್ರೌನ್ ಸಾಸ್ ಹಾಕಿ. ಸಿಸ್ಲರ್ ಪ್ಲೇಟ್ ಮೇಲೆ ಬಿಸಿ ನೀರಲ್ಲಿ ಹಾಕಿ ತೆಗೆದ ಎಲೆಕೋಸು ಇಟ್ಟು ಅದರ ಮೇಲೆ ಚಿಕನ್, ಬೇಯಿಸಿದ ತರಕಾರಿಗಳನ್ನು ಹಾಕಿ ಅದರ ಮೇಲೆ ಸಾಸ್ ಹಾಕಿದರೆ ಚಿಕನ್ ಸಿಸ್ಲರ್ಸ್ ರೆಡಿ ಟು ಈಟ್. ಆ ಸಾಸ್ ಅಲ್ಲಿ ವೆಜಿಟೇಬಲ್ಸ್ ನ ಮಿಕ್ಸ್ ಮಾಡ್ಕೊಂಡು ತಿನ್ಬೇಕು. ಲಂಡನ್ ಅಲ್ಲೋ, ಸ್ವಿಟ್ಜರ್ಲೆಂಡ್ ತಿನ್ನಂಗಿದೆ ನನಗೆ.
ಅದ್ಭುತವಾಗಿರಿ ಇದ್ರಾ ಥ್ಯಾಂಕ್ ಯು. ಒಳ್ಳೆ ರೆಸಿಪಿನ ತೋರಿಸ್ಕೊಟ್ಟಿದ್ದೀರಾ. ಈ ಥರ ಹೊಸ ಹೊಸ ರೆಸಿಪಿಗಳನ್ನ ನಮಗೆ ತೋರಿಸಿ ನಮ್ಮ ಜನಕ್ಕೆ ಖುಷಿ ಪಡಿಸಿ. ಥ್ಯಾಂಕ್ ಯು ಥ್ಯಾಂಕ್ ಯು ವ್ಯಾಲೆಂಟೈನ್ ಡೇ. ಥ್ಯಾಂಕ್ ಯು ಮೇಡಮ್. ತುಂಬ ಅದ್ಭುತವಾಗಿ ಮಾಡಿ ಕೊಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಸಖತ್ತಾಗಿತ್ತು. ಖುಷಿ ಆಗ್ತದೆ ತಿನ್ನಬೇಕು ಅಂದರೆ ಮನಲ್ಲೊಂದ್ಸರಿ ನೀವು ಮಾಡ್ಕೊಳ್ಳಿ, ನಿಮ್ಗೆ ಖುಷಿ ಆಗುತ್ತೆ. ಯಾಕಂದರೆ ಕೆಲವು ಸರಿ ಏನಾಗುತ್ತೆ ಅಂದರೆ ನಮ್ಮ ಖುಷಿಗೆ ನಾವು ಮಾಡ್ಕೋಬೇಕಾಗುತ್ತೆ. ತಿನ್ನೋರು ಇದ್ರೆ ಅಲ್ವೇನ್ರಿ ಮಾಡೋರಿಗೆ ಬೆಲೆ. ಫಸ್ಟು ತಿನ್ನೋರು ಇರ್ಬೇಕು ಮನೇಲಿ, ಆಮೇಲೆ ನೀವು ಮಾಡ್ತೀರಾ. ಮಾಡಿದವ್ರು ಅವಾಗ ಚೆನ್ನಾಗಿದೆ ಅಂತ ಹೇಳ್ತೀರಾ, ಅವಾಗ ನಿಮ್ಗೆ ಖುಷಿ ಆಗುತ್ತೆ. ಅದಕ್ಕೆ ಫಸ್ಟು ತಿನ್ನೋರನ್ನ ಸೃಷ್ಟಿ ಮಾಡಿಸಿ ಆಮೇಲೆ ಮಾಡ್ಕೊಡೋಕ್ಕೆ ಶುರು ಮಾಡಿ. ಖಂಡಿತವಾಗ್ಲೂ ನೀವು ಮಾಡೋದಕ್ಕೆಲ್ಲ ಒಳ್ಳೆ ರುಚಿನೂ ಬರುತ್ತೆ, ಒಳ್ಳೆ ಬೆಲೆನೂ ಬರುತ್ತೆ. ಓಕೆ, ಕಾರ್ಯಕ್ರಮ ಮುಗಿಸ್ಬೇಕು. ಪ್ರೇಮಿಗಳ ದಿನಾಚರಣೆ, ಹೊರಗಡೆ ಹೋಗ್ಬೇಕು. ಊಟಕ್ಕೆ ಯಾರೋ ಕರೆದಿದ್ದಾರೆ ಮುರಳಿ, ಇವತ್ತು ಅಡುಗೆ ಮಾಡ್ಕೊಳ್ತಾ ಇಲ್ಲ, ಸಾಯಂಕಾಲದಿಂದ ಟ್ರೈ ಮಾಡ್ತೀನಿ ಅಂತ ನೀವು ಹೇಳ್ತಾರೆ, ಕೇಳಿಸ್ಕೊಳ್ತಾ ಇದ್ದೀನಿ. ಓಕೆ, ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ ನಾಳೆ ಮಧ್ಯಾಹ್ನ 1 ಗಂಟೆಗೆ. ಅಲ್ಲಿ ತನಕ ನಮ್ಮ ವಿಳಾಸ ಜಿ ಕನ್ನಡ, ಒಗ್ಗರಣೆ ಡಬ್ಬಿ ವಿಭಾಗ, ಅಂಚೆ ಪೆಟ್ಟಿಗೆ ಸಂಖ್ಯೆ 5199, MG ರಸ್ತೆ, ಬೆಂಗಳೂರು 1. ಇಮೇಲ್ ವಿಳಾಸ ಒಗ್ಗರಣೆ ಡಬ್ಬಿ@zeenetwork.com.